ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿರ್ವಿಹಿತಮೋ ಬಂಧಮೋಕ್ಷಾಚ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ತೆ ಸ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಗಮಯೇ ಮುಖ್ಯಂತೆ ಅಂಸೂರಯಃ ತೇಜೋವಾನಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಅನನುಭಾವಾದೇಡಮೂಗೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌನಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುತ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸತ್ಯಾವಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರಜಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರಕಾನ್ ಬಂಧುತ್ವಂ ಗುರುನಿತ್ತನೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸರಸನ್ಯಾಸೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನಮಿದೋ ನೂನಂ ಮನಃಮಾಕೃತಾಃ ಶ್ರೀಸತ್ಯಾತ್ಮಗುರೋತ್ವಸಂಗ್ರಹೀತಲಂ ಹಿತ್ವಾನಮೇತದ್ಗತಿಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ನಿಷ್ಠಹೃದಯಾಃ ತಾನ್ನಮಸ್ತೆ ಗುರುನ್ಮಮಾಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ವಸ್ತ್ಯಸ್ವಚೇತತಾಂ ಅಖಿಲ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕನಿಕೃತಕಾಮಜಾಪನೋದನ ಪಠತರೆ ಧರ್ಮಾಚಗಣ ಪುರುಷಾರ್ಥ ಸಾಧನೀಭೂತೆ. ಶ್ರೀಮದ್ಭಾಗವತ ಮಹಾಪುರಾಣೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀಮದ್ಭಾಗವತದ ರಚನೆಯನ್ನು ವೇದವ್ಯಾಸ ದೇವರು ಮಾಡಿದ್ದೇ ಜ್ಞಾನ ಭಕ್ತಿ ವೈರಾಗ್ಯಗಳು ಸಾತ್ವಿಕರಲ್ಲಿ ಜಾಗೃತವಾಗಲಿ ಅಂತ. ಶ್ರೀಮದ್ಭಾಗವತವನ್ನ ನೀವು ಹೊಸದಾಗಿ ಕೇಳ್ತಾ ಇಲ್ಲ, ನಾವು ಹೊಸದಾಗಿ ಹೇಳ್ತಾ ಇಲ್ಲ, ಅಥವಾ ಇವತ್ತಿಂದ ಬಂದದ್ದಲ್ಲ. ಎಷ್ಟು ಕೇಳಿದರೂ ಒಬ್ಬೊಬ್ಬರಲ್ಲಿ ನಿಂತು ಒಂದೊಂದು ದೇವರು ನೋಡುತ್ತಾನೆ, ಅದು ಹೊಸತನ ಇದೆ. ಅಥವಾ ಕೇಳಿದ್ದೇ ಕೇಳಿದಾಗೂ ಬೇಜಾರು ಬರೋದಿಲ್ಲ. ಇದು ವೇದವ್ಯಾಸ ದೇವರ ಮಾತಿನಲ್ಲಿರುವಂತಹ, ವೇದವ್ಯಾಸ ದೇವರ ಅನುಗ್ರಹದಿಂದ ನುಡಿದ ಹರಿದಾಸರ ವಾಂಗ್ಮಯದಲ್ಲಿರುವಂತಹ ಒಂದು ತಾಕತ್ತು. ಬೇಜಾರು ಬರೋದಿಲ್ಲ. ಇನ್ನು ಬೇಜಾರು ಬಂದಾಗ ಆ ಗೀತೆಗಳನ್ನ, ಆ ಗಾಥೆಯನ್ನ, ಭಗವಂತನ ವಾರ್ತೆಯನ್ನ ಕೇಳಿದಾಗ ಆ ಬೇಜಾರು ಕಡಿಮೆ ಆಗುತ್ತೆ. ಪ್ರಾಯಃ ನಿಮ್ಮ ಗಮನಕ್ಕೆ ಬಂದಿರತ್ತೆ, ಒಂದು ಯಾವುದಾದ್ರೂ ಹೊಸ ಸಿನಿಮಾ ಬಂದಾಗ ಆ ಹಾಡು ಎಲ್ಲರ ಬಾಯಲ್ಲೇ ಇರುತ್ತೆ. ಯಾವುದೋ ಸಿನಿಮಾ ಒಂದು ಹಾಡು ಅದು ಕ್ಲಿಕ್ ಆಗಿದೆ ಅಂತಾದ್ರೆ ಅದು 1 ವರ್ಷ 6 ತಿಂಗಳು 3 ತಿಂಗಳು ಪ್ರಾಯಃ ವರ್ಷಾಧಿಕ ಆಗೋದ್ರಲ್ಲಿ ಅದು ಎಲ್ಲರ ಮನಸ್ಸಲ್ಲಿ ಮರೆಸೋಗಿರುತ್ತೆ. ಆದರೆ ಭಾಗವತ ದಾಸರ ಪದ ಹಾಗಲ್ಲ. ಪುರಂದರದಾಸರು ಅವತಾರ ಮಾಡಿದ 600-700 ವರ್ಷದ ನಂತರದಲ್ಲಿ ಇವತ್ತು ಆ ಪದವನ್ನು ಕೇಳಿದರೂ ಅದು ಮನಸ್ಸು ಕರಗತ್ತೆ. ಅದನ್ನು ಕೇಳಿದಾಗ ನನ್ನನ್ನೇ ಅವರು ಅಡ್ರೆಸ್ ಮಾಡಿದ್ದಾರೆ ಅನ್ನೋ ಭಾವನೆ ಬರುತ್ತೆ. ಪುರಂದರದಾಸರ ನಂತರ ಬಂದಂತಹ ಅನೇಕ ಅಪರೋಕ್ಷ ಜ್ಞಾನಿಗಳು, ವಿಷ್ಣುತೀರ್ಥರ ಆರಾಧನೆ ನಾಡದ್ದು ಬರೋದಿದೆ. ತ್ರಯೋದಶಿ ದಿವಸ ಅರಣ್ಯಕಾಚಾರ್ಯರಂತಹ ಮಹಾನುಭಾವರು ಒಳ್ಳೆ ವಿದ್ಯಾವಂತರು ಹೌದು, ಬೇಕಾದಷ್ಟು ಸಂಪತ್ತಿತ್ತು.
ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ಅರಣ್ಯದಲ್ಲಿ ಜೀವನ ನಡೆಸುವಂತಹ ಅದ್ಭುತವಾದ ಚರ್ಯೆಯನ್ನ ಸ್ವೀಕಾರ ಮಾಡಿದ ಮಹಾನುಭಾವರು ಅವರ ಜೀವನ ಇಡೀ ಜೀವನ ಕನ್ವರ್ಟ್ ಆಗಲಿಕ್ಕೆ ಇದ್ದ ಒಂದೇ ಒಂದು ನುಡಿ ದಾಸರ ಒಂದು ನುಡಿ. ಮಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವ. ಏನೂ ತಿಳಿಯದ ದಡ್ಡರಲ್ಲ, ಶಾಸ್ತ್ರವನ್ನ ಅಧ್ಯಯನ ಮಾಡಿದವರು. ಪುರಂದರದಾಸರ ಒಂದು ಸಣ್ಣ ಮಾತು ದಾಸರ ಬಾಯಿಂದ, ಯಾವತ್ತೋ ಆವತ್ತಿನ ಕಾಲದ ಹರಿದಾಸರ ಬಾಯಿಂದ ಬಂದರೆ ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ಅರಣ್ಯದಲ್ಲಿ ವಾಸ ಮಾಡಿ ಶ್ರೀಮನ್ಯಾಯ ಹೃದಯ ಮಂಗಳಗಳನ್ನು ಮಾಡಿ ಅದ್ಭುತವಾದಂತಹ ಷೋಡಶಿ ಚತುರ್ದಶಿ ಆಧ್ಯಾತ್ಮದ ಸರಂಜನಿ ಭಾಗವತ ಸಾರೋದ್ಧಾರ ಇಂತಹ ಗ್ರಂಥದ ನಿರ್ಮಾಣವನ್ನ ಮಾಡುವ ಹರಿಕಾರರಾದರು ವಿಷ್ಣುತೀರ್ಥರು. ಹಾಗಾಗಿ ದೊಡ್ಡವರ ಬಾಯಿಂದ ಬಂದ ಮಾತು ಎಂದೋ ಅದು ಇವತ್ತು ಇದಕ್ಕೆ ವ್ಯಾಲ್ಯೂಡಿಟಿ ಮುಗಿದೋಯ್ತು, ಇವತ್ತಿನಿಂದ ಇದಕ್ಕೆ ಕಿಮ್ಮತ್ತಿಲ್ಲ ಅಂತಿಲ್ಲ. ಸಾರ್ವಕಾಲಿಕವಾದ ಸಂದೇಶವನ್ನು ಕೊಡುವ ಮಾತು ಹಿರಿಯರ ಮಾತಾಗಿರುತ್ತೆ. ವೇದವ್ಯಾಸದೇವರ ಅನುಗ್ರಹಕ್ಕೆ ಪಾತ್ರರಾದ, ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾದ ದಾಸರ ಮಾತೇ ಹೀಗಿರಬೇಕಾದ್ರೆ ಸ್ವಯಂ ವೇದವ್ಯಾಸದೇವರು ಸಜ್ಜನರ ಮೇಲೆ ಅನುಗ್ರಹದ ಅನುಕ್ರೋಶದಿಂದ ನಾರದರ ಪ್ರಾರ್ಥನೆಯಿಂದ ಕಡೆಯದಾಗಿ ರಚನೆ ಮಾಡಿದಂತಹ ಒಂದು ಅದ್ಭುತ ಗ್ರಂಥ ಶ್ರೀಮದ್ ಭಾಗವತ. ವೇದವ್ಯಾಸದೇವರೇ ಇದರ ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡ್ಯಾರ. ಭಾಗವತ ರಚನೆ ಆದದ್ದು ಕಡೆಯದಾಗಿ. ಭಾಗವತ ರಚನೆ ಮಾಡುವ ಮುಂಚೆ ಪದ್ಮಪುರಾಣ, ಸ್ಕಾಂದ ಪುರಾಣ ಈ ಎಲ್ಲ ಪುರಾಣಗಳಲ್ಲಿ ಭಾಗವತದ ಅಡ್ವರ್ಟೈಸ್ಮೆಂಟ್ ಬಂದಿದೆ. ಇನ್ನು ಭಾಗವತ ರಚನೆ ಆಗಿರಲಿಲ್ಲ. ಈ ನಮ್ಮ ಅಪಾರ್ಟ್ಮೆಂಟ್ ಎಲ್ಲ ಕಟ್ಟೋ ಮುಂಚೆ ಒಂದು ಬ್ರೋಚರ್ ಅಲ್ಲಿ ಬರುತ್ತೆ ನೋಡಿ, ಅದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನೇ ತೋರಿಸಿ ನಮಗೂ ತೋರಿಸ್ತಾ ಇರ್ತಾರೆ. ಇಲ್ಲೇ ನಿಮ್ಮ ಮನೆ ಬರೋದು, ಇಲ್ಲೇ ಕಾರ್ ಪಾರ್ಕಿಂಗು, ಈ ಕಡೆ ನಿಂತ್ರೆ ಆ ರೋಡ್ ಕಾಣುತ್ತೆ, ಆ ಕಡೆ ನಿಂತ್ರೆ ಅವ್ರ ಮನೆ ಕಾಣುತ್ತೆ ಅಂತ. ಸೈಟಲ್ಲಿ ನೋಡ್ಲಿಕ್ಕೆ ಹೋದ್ರೆ ಬರೀ ಮುಳ್ಳು ಕಡ್ಡಿ ಇರುತ್ತೆ. ಅವರಿಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಎಲ್ಲಿ ಏನು ಮಾಡ್ತೇವೆ ಅಂತ. ವೇದವ್ಯಾಸದೇವರ ತಲೆಯಲ್ಲಿ ಶ್ರೀಮದ್ ಭಾಗವತ ಇತ್ತು. ಇಂತಹ ಭಾಗವತವನ್ನು ರಚನೆ ಮಾಡುತ್ತೇನೆ ಅಂತ ಮೊದಲೇ ಅದರ ಅಡ್ವರ್ಟೈಸ್ಮೆಂಟ್ ಅನ್ನು ಪದ್ಮಪುರಾಣದಲ್ಲಿ, ವಿಶೇಷವಾಗಿ ಭಾಗವತದ ಮಹಿಮೆಯನ್ನು, ಇದು ಶ್ರೀಮದಾಚಾರ್ಯರು ಎಲ್ಲ ಗ್ರಂಥಗಳಾದ ಪ್ರಾರಂಭದಲ್ಲಿ ಹೇಳ್ತಾರೆ. ಅನುಬಂಧ ಚತುಷ್ಟಯ ಅಂತ ಒಂದು ಭಾಗವತಕ್ಕೆ ವ್ಯಾಖ್ಯಾನವನ್ನ ಮಾಡುವ ಸಂದರ್ಭದಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯ ಅಂತ ಅಲ್ಲಿ ಹೇಳ್ತಾರೆ. ಅಧಿಕಾರಂ ಫಲಂಚೈವ ಪ್ರತಿಪಾದ್ಯಂಚ ವಸ್ತುಯತೆ ಸ್ಮೃತ್ವ ಪ್ರಾರಭತೋ ಗ್ರಂಥಂ ಕರೋತೀಶೋ ಮಹತ್ಫಲಂ ಅಂತ ವಾಮನ ಪುರಾಣದ ಒಂದು ಮಾತು. ಈ ಎಲ್ಲ ಕಡೆ ಅಪ್ಲೈ ಆಗೋದು. ಅಧಿಕಾರಂ ಮೊದಲನೆಯದು, ನಾನು ಇದನ್ನ ಅಧ್ಯಯನ ಮಾಡಬಹುದಾ, ನಾನು ಈ ಕರ್ಮವನ್ನ ಆಚರಣೆ ಮಾಡಬಹುದಾ ಅಂತ ತಿಳಿದು ಮಾಡಬೇಕಂತ. ಎಲಿಜಿಬಿಲಿಟಿ ಇಲ್ಲದೇ ಇದ್ದವನು ಅದನ್ನ ಮಾಡಿದರೆ ಅವನಿಗೆ ಪುಣ್ಯದಕ್ಕಿನ್ನ ಪಾಪವೇ ಬರುತ್ತೆ. ಒಂದು ವೇಳೆ ನಾನು ಭಾಗವತವನ್ನ ಕೇಳಬಾರದು ಅನ್ನುವ ಕ್ಯಾಟಗರಿ, ಭಾಗವತವನ್ನ ಕೇಳಬಾರದು ಅಂತ ಯಾರು ಇಲ್ಲ, ಯಾವುದೋ ಒಂದು ಕೆಲಸ ನಾನು ಮಾಡಬಾರ್ದು. ಈಗ ಸನ್ಯಾಸಿಗಳು, ಅವ್ರದೊಂದು ಧರ್ಮ ಇದೆ. ಯಾವುದೋ ಸನ್ಯಾಸಿಗಳನ್ನು ನೋಡಿದ ಇವನಿಗೂ ಸ್ಪಿರಿಟ್ ಬಂತು, ಮನೆಗೆ ಬಂದ ಕೂಡಲೇ ಜನವಾರವನ್ನು ತೆಗೆದು ಅವರ ಅಪ್ಪನ ಕೊಟ್ಟು ಕೆಂಪು ಬಟ್ಟೆ ಉಟ್ಕೊಂಡು ನಾನು ಸ್ವಾಮಿಗಳಾಗ್ಬಿಟ್ಟೆ ಅಂದ್ರೆ ಅದು ನಾನು ಮಾಡೋ ಹಾಗಿಲ್ಲ. ಅದಕ್ಕೊಂದು ಕ್ರಮ ಇದೆ. ಸನ್ಯಾಸಿ ಆಗಲಿಕ್ಕೆ ಬರೀ ಜನವಾರ ತೆಗೆದು ಹಾಕಿದ್ರೆ ಸನ್ಯಾಸಿ ಏನಾಗೋದಿಲ್ಲ. ಅದಕ್ಕೊಂದು ಕ್ರಮ ಇದೆ. ಇವನಿಗೆ ವೈರಾಗ್ಯ ಬಂದಿರಬೇಕು. ಹಾಗಾಗಿ ಅವರು ಮಾಡುವ ಕೆಲವು ಜಪ ಇದೆ. ಓಂಕಾರ ಪ್ರಣವವನ್ನ ಅವರು ಸಾವಿರಾರು ಪ್ರಣವ ಮಂತ್ರವನ್ನ ಜಪ ಮಾಡ್ತಾರೆ. ಗೃಹಸ್ಥರಿಗೆ ಪ್ರಣವ ಮಂತ್ರ ಹೇಳಿಲ್ಲ. ಗೃಹಸ್ಥರು 12 ಪ್ರಣವವನ್ನ ಮಾತ್ರ ಮಾಡೋದು. ಅವ್ರೇನೇ ಮಾಡೋದಾದ್ರೂ ಸಿದ್ಧಿಗಾಗಿ ಗಾಯತ್ರಿ ಮಂತ್ರವನ್ನ ಜಪ ಮಾಡು, ಬೇರೆ ಬೇರೆ ಕೃಷ್ಣ ಮಂತ್ರವನ್ನು, ನರಸಿಂಹ ಮಂತ್ರವನ್ನು, ವೇದವ್ಯಾಸ ಮಂತ್ರವನ್ನು, ಅಷ್ಟಮಹಾಮಂತ್ರವನ್ನು ಮಾಡು. ಯತಿಗಳು ಮಾತ್ರ ಪ್ರಣವ ಮಂತ್ರವನ್ನೇ ಮಾಡಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಎಲಿಜಿಬಿಲಿಟಿ ಇದೆ. ಇನ್ಯಾರಿಗೋ ಹೇಳಿದ್ದನ್ನ ನಾನು ಮಾಡಬಾರ್ದು. ಆದ್ದರಿಂದ ಶ್ರೀಮದಾಚಾರ್ಯ ಅಂದರು, ನಾನು ಮಾಡಬಹುದಾ ಬಿಡಬಹುದಾ ಅನ್ನೋದನ್ನ ತಿಳಿಬೇಕು ಮೊದಲನೇದು. ಇದನ್ನ ಮಾಡಿದಾಗ ಸಿಗುವ ಫಲ ಏನು, ಅದೊಂದು ತುಂಬಾ ಮುಖ್ಯ. ಸಮಗ್ರ ಭಾಗವತವನ್ನ ನಾನು ಕೇಳದೆ ಅಲ್ಲಿ ಹೇಳಿದಂತೆ ಎಲ್ಲಾ ತರಹದ ನಿಯಮಗಳನ್ನ ಪರಿಪಾಲನೆ ಮಾಡದೆ ಎಲ್ಲ ಸರಿ, ನಿಮಗೇನು ಸಿಗತ್ತೆ ಭಾಗವತ ಕೇಳಿದ್ದಕ್ಕೆ? ಏನಿಲ್ಲ, ಹೋಗ್ಬೇಕಾದ್ರೆ ಪುಟಾಣಿ ಸಕ್ಕರೆ ಕೊಡ್ತಾರೆ. ಇಷ್ಟು ಸಣ್ಣ ಫಲಕ್ಕೆ ಇದೆಲ್ಲ ಬೇಕಾ? ನಾವೇ 1 ಕೆಜಿ ಪುಟಾಣಿ 1 ಕೆಜಿ ಸಕ್ಕರೆ ತಗೊಂಡು ಭಾಗವತ ಕೇಳ್ತಾನೆ ಬಾಯಿಗೆ ಹಾಕೋಬಹುದು. ಒಂದು ಯಾವುದಾದ್ರೂ ಬೇರೆ ಗ್ರಂಥಗಳಿಂದ, ಬೇರೆ ತೀರ್ಥಯಾತ್ರೆಗಳಿಂದ, ಅಂದ್ರೆ ಸುಲಭವಾದ ಉಪಾಯಗಳಿಂದ ಸಾಧ್ಯವಾಗದ ಫಲ ಇದರಿಂದ ಸಿಗತ್ತೆ ಅನ್ನೋದಾದರೆ ಇದನ್ನ ಕೇಳಬೇಕು. ಭಾಗವತ ಕೇಳಿದರೂ ನಿಮಗೆ ಒಂದೇ ಫಲ. ನೀವು ಒಂದು ಯಾವುದೋ ಹರಿವಾಯ ಸ್ತುತಿಯ ಒಂದು ಶ್ಲೋಕವನ್ನು ಹೇಳಿದ್ರು ಒಂದೇ ಫಲ ಅಂದ್ರೆ ಅದು ಸುಲಭ.
ಸೂತ್ರಭಾಷ್ಯದಲ್ಲಿ ಟೀಕಾಕೃತರು ಈ ತರಹದ ಪೂರ್ವಪಕ್ಷಗಳನ್ನು ಮಾಡಿಕೊಡ್ತಾರೆ. ಯಾವುದು ಮಾಡೋದು? ಭಗವಂತನ ಉಪಾಸನೆ ಮಾಡೋದು ಬಿಡೋದು? ಮಾಡೋದಕ್ಕೆಲ್ಲ ಬಿಡೋದೇ ಒಳ್ಳೆಯದೊಂದು ಪೂರ್ವಪಕ್ಷವನ್ನು. ಯಾಕೆ? ಬಿಡೋದ್ರಲ್ಲಿ ಒಂದು ಸೌಕರ್ಯ ಇದೆ, ತಲೆಬಿಸಿ ಇಲ್ಲ, ಆದ್ದರಿಂದ ಬಿಡೋದೇ ಒಳ್ಳೆಯದು. ಇಲ್ಲ ಇಲ್ಲ ಮಹಾಪಾಪ ಇದೆ ಅನ್ನೋ ಒಂದು ಪ್ರತ್ಯವಾಯವನ್ನು ಹೇಳ್ತಾರೆ. ಹಾಗೆ ಫಲ ಏನು? ಅದಾದ ಮೇಲೆ ಪ್ರತಿಪಾದ್ಯವಾದ ವಸ್ತು ಯಾವುದು, ವಿಷಯ ಯಾವುದು, ಸಬ್ಜೆಕ್ಟ್ ಏನು? ಇದರಲ್ಲಿ ಪ್ರತಿಪಾದ್ಯವಾದ ವಸ್ತು ನನಗೆ ಸಂಬಂಧಪಟ್ಟದ್ದು ಹೌದೋ ಅಲ್ವೋ? ಟೀಕಾರಾಯರು ಸುಧೆಯಲ್ಲೇ ಹೇಳ್ತಾರೆ, ವೈದ್ಯಕೀಯ ಶಾಸ್ತ್ರವನ್ನು ಓದಬೇಕು ಅನ್ನುವ ವ್ಯಕ್ತಿಗೆ ಮ್ಯಾಥಮ್ಯಾಟಿಕ್ಸ್ನ ಇದನ್ನು ತೆಗೆದುಕೊಂಡು ಏನು ಮಾಡ್ತಾನೆ, PhD ಅಥವಾ ಮಹಾಕಾಮಕನಾದ ವ್ಯಕ್ತಿಗೆ ತೆಗೆದುಕೊಂಡು ಹೋಗಿ ವೈರಾಗ್ಯದ PhD ಮಾಡುವುದರ ಪ್ರಯೋಜನ ಏನು? ನನಗೆ ಸಮ್ಮತ ವಿಷಯ ಇದೆ, ಸಬ್ಜೆಕ್ಟ್ ಏನೋ ಹೌದು, ನನಗೆ ಅದು ಬೇಕೋ ಇಲ್ಲೋ, ನಾನು ಆಪ್ಟ್ ಮಾಡಿಕೊಳ್ಳಿಕ್ಕೆ. ಈ ತರಹದಲ್ಲಿ ಆಚಾರ್ಯರಂತಾರೆ, ಯಾವುದೇ ಕೆಲಸವನ್ನು ಮಾಡಬೇಕಾದರೆ ನಾನು ಎಲಿಜಿಬಲ್ ಹೌದೋ ಅಲ್ಲೋ, ಇಲ್ಲಿ ಪ್ರತಿಪಾದ್ಯವಾದ ವಿಷಯ ನನಗೆ ಸಂಬಂಧಪಟ್ಟದ್ದು ಹೌದೋ ಅಲ್ವೋ, ಇದನ್ನು ನಾನು ಅಧ್ಯಯನ ಮಾಡಿದಾಗ ನನಗೆ ಇದರಲ್ಲಿ ಹೇಳಿದ ಫಲ ಸಿಗತ್ತೋ ಇಲ್ವೋ, ಇಷ್ಟನ್ನ ತಿಳಿದು ಮಾಡಿದಾಗ ಮನುಷ್ಯನಿಗೆ ಪ್ರವೃತ್ತಿ ಚೆನ್ನಾಗಿರುತ್ತೆ ಮಾಡಬೇಕಾದ್ರೆ. ಇದು ಮಾಡಿದಾಗ ನನಗೆ ಇದು ಸಿಗತ್ತೆ, ಇಂತಹ ಫಲ ನನಗೆ ಇನ್ಯಾವುದೋ ಕೆಲಸದಿಂದ ಸಿಗೋದಿಲ್ಲ, ಆದ್ದರಿಂದ ನಾನು ಇದನ್ನು ಮಾಡಬೇಕು ಅಂತ. ಈ ನಿಮಿತ್ತದಿಂದ ಒಂದು ಕಥೆಯನ್ನು ಸತ್ವಪುರಾಣದಲ್ಲಿ ಸುಂದರವಾದ ಕಥೆಯನ್ನು ಹೇಳ್ತಾರೆ. ಅದನ್ನು ಕೇಳೇ ಇದೆ ರೀ, ಗೋಕರ್ಣೋಪಾಖ್ಯಾನ ಅಂತ. ಗೋಕರ್ಣ ಅಂತ ಅವನ ಕಥೆಯನ್ನ ಅವನ ಮುಂಚೆ ನಾರದರು ಭೂಲೋಕಕ್ಕೆ ಬಂದಿದ್ರಂತೆ. ಬಂದಾಗ ಭೂಲೋಕದಲ್ಲಿ ಬಹಳ ಅನ್ಯಾಯ ಇತ್ತು ಅಂತ. ಅಟ್ಟಶೂಲ ಜನಪದಾಹ ಶಿವಶೂಲ ದ್ವಿಜಾತಯ. ಅಟ್ಟಶೂಲ ಜನಪದಾಹ, ಜನಗಳೆಲ್ಲ ಅನ್ನವನ್ನ ಮಾರಿಕೊಳ್ತಾ ಇದ್ರಂತೆ. ಅನ್ನ ಮಾರುವ ಪದಾರ್ಥ ಅಲ್ಲ, ದುರ್ದೈವ. ಹಸಿದವನಿಗೆ ದಾನ ಮಾಡುವ ಪದಾರ್ಥ. ಕೆಲವು ದಾನ ಮಾಡುವ ಪದಾರ್ಥ ಅಂತ ಇದೆ, ಕೆಲವನ್ನ ಮಾರುವ ಪದಾರ್ಥ ಅಂತ ಇದೆ. ಅನ್ನ ಅಂದ್ರೆ ತಿನ್ನಲಿಕ್ಕೆ ಯೋಗ್ಯವಾದ ಪದಾರ್ಥಗಳು, ಅನ್ನವನ್ನ ಮಾರಬಾರದು ಅಂತ ಇದೆ. ಕಲಿಯುಗದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಟ್ಟಶೂಲ ಜನಪದ ಶಿವಶೂಲ ದ್ವಿಜಾತಯ. ಬ್ರಾಹ್ಮಣರು ವೇದವನ್ನ ಮಾರ್ತಾ ಇದ್ರು ಅಂತ. ವೇದ ಮಾರೋದು ಅಂದ್ರೆ ಏನು? ವೇದದ ಪುಸ್ತಕ ಮಾರೋದಲ್ಲ. ಮತ್ತೆ ವೇದ ಮಾರೋದು ಅಂದ್ರೆ ಏನು? ಅಯೋಗ್ಯರಿಗೆ ಹೋಗಿ ಯಜ್ಞಯಾಗವನ್ನ ಮಾಡಿಸೋದು ಅಂದ್ರೆ ವೇದವನ್ನ ಮಾರೋದಂತ. ಶ್ರೀಮದಾಚಾರ್ಯರು ಉಪನಿಷತ್ತಿನಲ್ಲಿ 4 ತರಹ ದೇವರನ್ನ ಬಿಡೋದು ಅಂತ ಹೇಳ್ತಾರೆ. ಐತರೆಯ ಉಪನಿಷತ್ತಿನಲ್ಲಿ ದೇವರ ತ್ಯಾಗ ಅಂತ. ದೇವರನ್ನ ಬಿಡೋದು ಅಂದ್ರೆ ಏನು ಅಂತ ಒಂದು ಮಾತು ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ತಾ ಶ್ರೀಮದಾಚಾರ್ಯರು, ಮೊದಲನೆಯದು ದೇವರನ್ನ ಬಿಡೋದು ಅಂತಂದ್ರೆ ಜೀವನಿಗೆ ಹಾಗೂ ಭಗವಂತನಿಗೆ ಐಕ್ಯವನ್ನ ಹೇಳೋದು ಅಂದ್ರೆ ದೇವರನ್ನ ಬಿಡೋದು ಅಂತ. ಅಷ್ಟೇ ಅಲ್ವಾ? ಯಾಕಂದ್ರೆ ಜೀವನೇ ದೇವ ಅಂದ್ಬಿಟ್ರೆ ದೇವರಿಗೆ ಉಳುಗಾಲ ಇಲ್ಲ. ನಾವು ಅದರಂತ ಎಲ್ಲರೂ ದೇವರ ಮೈ ಮೇಲಿನ ಒಡವೆ ಕದ್ರೆ ನೀ ದೇವರನ್ನೇ ಕದ್ದು ಬಿಟ್ಟೆಲ್ಲೋ ಅಂತ. ಚಿಂತೆಯನ ನಕೃತಂ ಪಾಪಂ ಚೋರೇಣ ಈಶಾಪಹಾರಿಣ. ಈಶನನ್ನ ಕದಿಯೋದು. ಈಶನನ್ನ ಕದಿಯೋದು ಅಂದ್ರೆ ಅದೇ ಯೋನ್ಯತಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಬದ್ಧತೆ. ನಮ್ಮಿಂದ ಅತ್ಯಂತ ವಿಲಕ್ಷಣನಾದ ಲೋಕದಲ್ಲಿ ನಮ್ಮದೇ ಆದಂತಹ ಒಂದು ಛಾಪು, ನಮ್ಮದೇ ಆದಂತಹ ಒಂದು ವ್ಯಕ್ತಿತ್ವ ಇದೆ ಅಂತ ನಮಗೊಂದು ಭ್ರಮೆ ಇದೆ. ಇರಲಿ, ಅವನದೇ ಆದಂತಹ ಇಂಡಿವಿಜುವಾಲಿಟಿ ಇರುತ್ತೆ. ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಸ್ವರೂಪಿಗೆ ಕಂಪೇರ್ ಮಾಡಿದ್ರೆ ಅವನೊಂದು ಸ್ವಲ್ಪ ಸಂತೋಷ ಪಡಬಹುದು. ನೀವು ನಿಮ್ಮನ್ನು ನೋಡಿ ರಾಜಕುಮಾರ ಅನ್ಕೊಂಡೆ ಅಂದ್ರೆ ಏನೋ ಸಂತೋಷ ಪಡಬಹುದು. ಯಾವುದೋ ಕೆಟ್ಟದಾಗಿರುವ, ಅವನನ್ನ ಎಲ್ಲರೂ ದ್ವೇಷ ಮಾಡುವ ತುಂಬಾ ಹೊರಸು ವ್ಯಕ್ತಿಗೆ ಕಂಪೇರ್ ಮಾಡಿ ನೀವು ಬಂದಿದ್ದು ನೋಡಿ ಅವರೇ ಬಂದೋ ಏನೋ ಅನ್ಕೊಂಡ್ರೆ ಹಾಗೇ ಇದೆ ನೀವು ಅಂದ್ರೆ ಯಾಕ್ರಿ ತಲೆಗೆಲೆ ಕಟ್ಟಿದ್ಯಾ, ಕಣ್ಣು ಕಾಣತ್ತಾ ಅಂತ ಅಂತೀವಿ. ಆಚಾರ್ಯರು ನಪ್ರತೀಕೆ ನಹಿಸಹ ಅಂತ ಒಂದು ಸೂತ್ರ, ಅದಕ್ಕೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಓಂ ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಓಂ, ಓಂ ನಪ್ರತೀಕೆ ನಹಿಸಹ ಓಂ ಅಂತ 2 ಸೂತ್ರಗಳು. ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಟೀಕಾಕೃತರು ಒಂದು ಪೂರ್ವಪಕ್ಷವನ್ನು ಮಾಡಿಕೊಂಡ್ಯಾರೆ. ಇಲ್ಲ, ದೇವರನ್ನ ಜೀವ ಅಂದ್ರೆ ಬೇಜಾರಾಗ್ಬೋದು. ಯಾಕಂದ್ರೆ ದೇವರು ಬಹಳ ದೊಡ್ಡವನು. ಅವನು ಹೋಗಿ ನಾನಾ ತರಹದ ದುಃಖದಿಂದ ಬಳಲುವ ಜೀವ ಅಂದ್ರೆ ಬೇಜಾರಾಗ್ಬೋದು. ಜೀವನನ್ನ ದೇವ ಅಂದ್ರೆ ಬೇಜಾರು ಯಾಕಾಗತ್ತೆ? ಸಂತೋಷ ಆಗತ್ತಲ್ಲ.
ನಿಮ್ಮನ್ನು ಹೋಗಿ ನಮ್ಮನ್ನೋ ಯಾರೋ ಬಂದು ನೋಡಿ ನಿಮ್ಮನ್ನು ನೋಡಿದ ಕೂಡಲೇ ಉಡುಪಿ ಕೃಷ್ಣ ನೋಡಿದಾಗೆ ಆಯ್ತು, ಕಿರೀಟವನ್ನು ಮಾಡಿಸ್ಕೊಡ್ತೇನೆ, ಒಂದು ರಥ ಒಂದು ನೀವೇ ರೆಡಿ ಮಾಡಿಕೊಡ್ರಿ, ಎಳೆಯೋರೊಬ್ರು ಬೇಕಲ್ಲಪ್ಪ ಅಂತೀವಿ. ನಮ್ಮನ್ನೇ ದೇವರು ಅಂತಂದ್ರೆ ಅಥವಾ ನಮ್ಮನ್ನು ತುಂಬಾ ದೊಡ್ಡವರಿಗೆ ಕಂಪೇರ್ ಮಾಡಿದರೆ ಒಳಗೆ ಒಂದು ನಮ್ಗೆ ಆನಂದ ಆಗುತ್ತೆ, ಸುಮ್ಮನೆ ಬಾಯಿಲ್ಲ ಅಂತೀವಿ. ಅಯ್ಯೋ ಹಾಗೆಲ್ಲ ಅಲ್ಲಪ್ಪ, ಅವನಲ್ಲಿ ನಾನೆಲ್ಲಿ, ನಮಗೆ ರಥೋತ್ಸವ ಮಾಡಿಸಿದ್ರೆ ಎಳೆಯೋರೊಬ್ರು ಬೇಕಲ್ಲಪ್ಪ. ಇದು ಸುಪ್ತ ಪ್ರಜ್ಞೆಯಲ್ಲಿ ನಮಗೆ ತುಂಬಾ ದೊಡ್ಡವ್ರನ್ನ ಕಂಪೇರ್ ಮಾಡಿದರೆ ನಮಗೂ ಒಂದು ತಲೆಯಲ್ಲಿರುತ್ತೆ, ನಾನು ಅನ್ಕೊಂಡಿದ್ದೆ ಸದ್ಯ ನಿಮಗೂ ಗೊತ್ತಾಯ್ತಾ. ನಿಜವಾದ ತಿಳುವಳಿಕೆ ಇದ್ದವನನ್ನ ಶ್ರೀಮದಾಚಾರ್ಯ ಕೊಡೋ ದೃಷ್ಟಾಂತ ಎಷ್ಟು ಚೆನ್ನಾಗಿದೆ ಅಂದ್ರೆ, ಜೀವನನ್ನ ದೇವ ಅಂದ್ರೂ ತಪ್ಪು, ದೇವನನ್ನ ಜೀವ ಅಂದ್ರೂ ತಪ್ಪು. ಯಾಕೆ? ಆಚಾರ್ಯರಂತಾರೆ, ಒಬ್ಬ ಭಿಕ್ಷುಕನನ್ನ ನೀವು ಹೋಗಿ ಅವನನ್ನ ಹೊಗಳ್ರಿ, ಎಷ್ಟು ನೋವಾಗತ್ತೆ. ಅವನು ಹೋಗಿ ಏನಪ್ಪ ರಾಜ ಇದ್ದಾಗಿದೆ ನೀನು, ನಿಂಗೆ ಟ್ಯಾಕ್ಸ್ ಇಲ್ಲ, ಪೆಟ್ರೋಲ್ ಚಾರ್ಜ್ ಇಲ್ಲ, ಲೈಟ್ ಬಿಲ್ ಇಲ್ಲ, ವಾಟರ್ ಬಿಲ್ ಇಲ್ಲ, ಮನೆಗೆ ಸುಣ್ಣ ಬಣ್ಣ ಇಲ್ಲ, ಗ್ಯಾಸ್ ಸ್ವಾಮಿ ಹೀಗಂತೆ ನಿಮ್ ಮನೇನೇ ಇಲ್ಲ. ಅವನಿಗೆ ಎಷ್ಟು ನೋವಾಗಬೇಡ, ಎಷ್ಟು ಹಾಯ್ ಅಂತಿದೆ, ನೀನ್ ನೋಡಿದ್ರೆ ಸಂತೋಷ ಆಗುತ್ತೆ. ಯಾಕೆ ಸ್ವಾಮಿ ತಲೆ ಕೆಟ್ಟಿದ್ಯಾ, ನಮ್ಮಂತವ್ರು ನೋಡಿ ಆಡ್ಕೋಬೇಕು ಅನ್ಸತ್ತ. ಹೊತ್ತಿಗೆ ಅನ್ನ ಸಿಗೋದಿಲ್ಲ, ನೀರು ಸಿಗೋದಿಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ಕೊಂಡ್ರೆ ಅಲ್ಲಿ ಪೊಲೀಸರು ಹೊಡಿತಾರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಂಡ್ರೆ ಅಲ್ಲಿ ನಮ್ಮನ್ನ ಹೊಡೆದೋಡಿಸ್ತಾರೆ. ಅಷ್ಟೇ, ನಮ್ಮಂತ ನೋಡಿದ್ರೆ ನಿಮ್ಗೆ ಹಾಗೆ ಅನ್ಸತ್ತೆ ಅಂತ ನೊಂದುಕೊಂಡು ಹೋಗ್ತಾನೆ ಅವನನ್ನು ರಾಜ ಅಂತ. ಇನ್ನು ಒಳ್ಳೆ ರಾಜನ ಹತ್ರ ಹೋಗಿ, ರಾಜ ಈಗ ಅನ್ಕೋತೀನಿ, ಅನ್ಕೋಬೇಡ, ನಾನು ಸತ್ಯ ಹೇಳೋ ಸ್ವಭಾವ, ನಿನ್ನನ್ನು ನೋಡಿದ್ರೆ ಇಷ್ಟು ಆನಂದ ಆಗತ್ತೆ, ಮೇಕಪ್ಪೇ ಇಲ್ಲದೆ ನಿನ್ನ ಕೈಗೊಂದು ಭಿಕ್ಷಾ ಪಾತ್ರೆ ಕೊಟ್ರೆ ಅದು ತುಂಬಾ ಎಲ್ಲ ದುಡ್ಡು ಹಾಕಿ ಹೋಗ್ತಾರೆ, ಅಷ್ಟು ಮುದ್ದಾಗಿದೆ, ಭಿಕ್ಷುಕ ಇದ್ದಾಗೆ ಇದೆ ಅಂದ್ರೆ ಅವನು ಕಪಾಳಕ್ಕಾಗ್ತಾನೆ. ರಾಜನನ್ನ ಭಿಕ್ಷುಕ ಅಂದ್ರೂ ತಪ್ಪು, ಭಿಕ್ಷುಕನನ್ನ ರಾಜ ಅಂದ್ರೂ ತಪ್ಪು. ಸರ್ವೋತ್ತಮನಾದ ಅನಂತ ಗುಣಪರಿಪೂರ್ಣನಾದ ಭಗವಂತನನ್ನ ಹೋಗಿ ಜೀವ ಅಂದ್ರೂ ತಪ್ಪು, ಜೀವನನ್ನ ದೇವ ಅಂದ್ರೂ ತಪ್ಪು. ಅದು ಬಹಳ ದೊಡ್ಡ ತಪ್ಪು ಅಂತ. ಹೀಗಾಗಿ ಅದು ಅನ್ನಬಾರದು ಅಂದ್ರೆ ದೇವರ ಮಹತ್ವ ಜ್ಞಾನ ಬೇಕು. ಆ ದೇವರ ಮಹತ್ವ ಜ್ಞಾನದ ಸಲುವಾಗಿ ವೇದವ್ಯಾಸ ದೇವರು ಇತಿಹಾಸ ಪುರಾಣಗಳನ್ನು ಬರೆದಿದ್ದಾರೆ. ಅದರಲ್ಲಿ ಭಾಗವತವನ್ನು ರಚನೆ ಮಾಡುವ ಮುಂಚೆ ಪದ್ಮಪುರಾಣದಲ್ಲಿ ನಾರದರು ಬಂದಾಗ ಶಿವಶೂಲ ದ್ವಿಜಾತಯ, ಅಯೋಗ್ಯರಿಗೆ ಹೋಗಿ ಹೋಮ ಹವನಾದಿಗಳು ಅವರು ಕೇಳುವಂತೆ ಮಂತ್ರವನ್ನು ಉಚ್ಚಾರಣೆ ಮಾಡಿದಿದ್ರೆ ದೇವರನ್ನೇ ಬಿಟ್ಟಾಗತ್ತಂತೆ. ಆಚಾರ್ಯರಂತಾರೆ, ಅಯೋಗ್ಯರಿಗೆ ಎಂದು ಮಾಡಿದರೆ ತುಂಬಾ ಪಾಪ ಬರುತ್ತೆ ಅಂತ. ಏನು ಯಾರು ಯೋಗ್ಯರೋ ಯಾರು ಅಯೋಗ್ಯರೋ ಎಲ್ಲ ಕಂಡಿಡ್ಕೋಬೋದು ಕಷ್ಟ, ಹಾಳಾದ್ದು ಹೊಟ್ಟೆಪಾಡು, ನಮಗೆ ದೇವರಲ್ಲಿ ವಿಶ್ವಾಸ ಕಮ್ಮಿ, ಈ ಪಾರ್ಟಿ ಎಲ್ಲ ನಮ್ಮ ಕೈ ಬಿಟ್ಟು ಹೋಗ್ತಾನೋ ಅನ್ನೋ ಭಯ, ಹೀಗೆಲ್ಲ ಆಗಿ ಏನೇನೋ ಕಲಿಯುಗದಲ್ಲಿ ಆಗತ್ತೆ. ಆದರೂ ದೇವರು ತುಂಬಾ ಕರುಣಾಶಾಲಿ, ನನ್ನ ನಾಮಸ್ಮರಣೆಯಿಂದ ನಿಮ್ಮೆಲ್ಲರ ಪಾಪವನ್ನ ಕಳೀತೀನಿ ಅಂತ ಉಪನಿಷತ್ತುಗಳು ಹೇಳುವ ರೀತಿಯಲ್ಲಿ ನೋಡಿದ್ರೆ ತುಂಬಾ ಕಷ್ಟ. ಹೀಗಾಗಿ ನಾಚತ್ ಚತುರ್ವೇದ ದೇವರನ್ನ ಬಿಡೋದು ಅಂತ. ಶಿವಶೂಲ ದ್ವಿಜಾತಯ ಮಹಿಳಾ ಕೇಶಶೂಲಿನ್ಯ, ಹೆಣ್ಣು ಮಕ್ಕಳು ಕೂದಲನ್ನ ಮಾಡ್ಕೋತಾ ಇದ್ರು ಅಂತ ಇದೆ. ಕೂದಲು ಮಾರೋದು ಅನ್ನೋದರ ಅಭಿಪ್ರಾಯ ಪಾತಿವ್ರತ್ಯವನ್ನ ಪರಿಪಾಲನೆ ಮಾಡ್ತಾ ಇರಲಿಲ್ಲ. ಇದು ನೋಡಿ ನಾರದರಿಗೆ ಭಯ ಆಯಿತು. ಅಯ್ಯೋ ಬೇಡಪ್ಪ ಇಲ್ಲಿ ಸಾವಾಸ ಅಂತ ಹೊರಟು ಬಂದ್ರು. ಅವರಿಗೆ 3 ಜನ ಕಾಣಿಸೋದು. ಇಬ್ಬರು ತುಂಬಾ ವಯಸ್ಸಾಗಿದೆ, ಒಬ್ಬರಿಗೆ ಮಾತ್ರ ತಾರುಣ್ಯ. ನಾರದರು ಕೇಳಿದ್ರೆ, ಏನಮ್ಮ ನಿಮ್ಮ ಅಜ್ಜಿ ತಾತಾನ, ಮುತ್ತಜ್ಜಿ ಮುತ್ತಾತಾನ ಅಂತ. ಸ್ವಾಮಿ ನಾನೇ ಅವರ ತಾಯಿ, ನನ್ನ ಮಕ್ಕಳು ಇವರು ಅಂದ್ರು. ಆಶ್ಚರ್ಯ ಆಗ್ಬಿಡ್ತು. ನೀನ್ ನೋಡಿದ್ರೆ 25+, ಅವ್ರು ನೋಡಿದ್ರೆ 95+, ಏನಿದು? ಸ್ವಾಮಿ ನನ್ನ ಹೆಸರು ಭಕ್ತಿ ದೇವಿ ಅಂತ ಹೇಳಿ, ನಾನು ದ್ರವಿಡ ದೇಶದಲ್ಲಿ ಹುಟ್ಟದೆ. ದ್ರವಿಡ ದೇಶ ಅಂದ್ರೆ ನಮ್ಮ ತಮಿಳುನಾಡು, ಉತ್ಪನ್ನೇ ದ್ರವಿಡೇಶಾಹಂ. ಕರ್ನಾಟಕ ವೃದ್ಧಿಮಾಗತ, ಕರ್ನಾಟಕದಲ್ಲಿ ಬೆಳೆದೆ ಅಂತ ಭಕ್ತಿ. ಕ್ವಚಿತ್ ಮಹಾರಾಷ್ಟ್ರಕ್ಕೆ ಹೋಗ್ತಾ ಕಮ್ಮಿ ಆದೆ, ಗುಜರಾತ್ಗೆ ಹೋಗಿ ಕೃಷ್ಣಾರ್ಪಣ ಆಗುತ್ತೆ. ಇವರಿಬ್ರು ಯಾರು? ನನ್ನ ಮಕ್ಕಳು ಇಮೋಮೇ ತನಯೋ, ಇವರಿಬ್ರು ನನ್ನ ಮಕ್ಕಳು. ಏನ್ ಹೆಸರು ಅಂದ್ರು? ಒಬ್ಬನ ಹೆಸರು ಜ್ಞಾನಾಚಾರು, ಇನ್ನೊಬ್ಬನ ಹೆಸರು ವೈರಾಗ್ಯಾಚಾರು ಅಂತ. ಏನು ಇವ್ರಿಗೆ ಅವಸ್ಥೆ? ಆ ಜ್ಞಾನ ವೈರಾಗ್ಯ ಅಷ್ಟೇ. ಇದು ಒಂದು ತುಂಬಾ ಸಂದೇಶ ನೋಡಿ. ಒಬ್ಬ ತರಕಾರಿ ಹಾಕುವ ವ್ಯಕ್ತಿ, ಗಾಡಿಯಲ್ಲಿ ತರಕಾರಿ ಹಾಕಿಕೊಂಡು ಜೀವನ ಮಾಡುವ ವ್ಯಕ್ತಿ, ಅವನೇನು ಭಾಗವತ ಕೇಳಿಲ್ಲ, ಸುಧಾರಿ ಗ್ರಂಥಗಳನ್ನ ಕೇಳಿಲ್ಲ, ಆದರೆ ಅವನಿಗೂ ದೇವರಿದ್ದಾನೆ ಅನ್ನುವ ಮಿನಿಮಮ್ ಕಾನ್ಸೆಪ್ಟ್ ಇದೆ. ಮಿನಿಮಮ್ ಕಾನ್ಸೆಪ್ಟ್ ಹೀಗಾಗುತ್ತೆ. ಅದರಂತ ದೇವರಿದ್ದಾನೆ ಅನ್ನುವ ತಿಳುವಳಿಕೆ ಆವಿಪಾಲ ಗೋಪಾಲ ಅಂಗನೆ ಅಂತಾರ. ಆವಿಪಾಲ ಅಂದ್ರೆ ದನ ಕಾಯುವವನು. ಅದು ಎಲ್ಲಿ? ಸಿಟಿನಲ್ಲ, ಯಾವುದೋ ಬದರಿಯ, ಅಲ್ಲೆಲ್ಲ ಬದರಿಯಲ್ಲಿ ನೀವು ಹೋಗಿ ನೋಡಿರ್ತೇವೆ, ಪಹಾಡ್ ಲೋಗ್ ಅಂತ. ಅಲ್ಲ ಆಶ್ಚರ್ಯ ಆಗುತ್ತೆ. ಎಲ್ಲೋ ಮನೆ
ಈ ಕಡೆ ಎಲ್ಲೋ ರಸ್ತೆ ಎಲ್ಲಪ್ಪ ಇವರು ಇರ್ತಾರೆ, ಹೇಗೆ ಬದುಕ್ತಾರೆ ಅಂತ ಆಶ್ಚರ್ಯ ಆಗತ್ತೆ. ಗುಡ್ಡಗಾಡು ಜನ ಅವರ ಬದುಕೇ ಆ ಥರ, ತುಂಬ ಕಷ್ಟಪಡ್ತಾರೆ ಅವರು. ಹುಲ್ಲು ಗಿಲ್ಲು ತೊಗೊಂಬಂದು ಆ ಆಕಳಿಗೆ ಹಾಕಿ ತುಂಬ ಕಷ್ಟಪಡ್ತಾರೆ. ಆ ಚಳಿಗೆ ಹೊಂದ್ಕೊಂಡಿರ್ತಾರೆ. ಇರಲಿ, ಅವರಿಗೆ ಸಿವಿಲೈಸೇಷನ್ ಅಂದ್ರೆ ಗೊತ್ತಿಲ್ಲ. ಅವ್ರಿಗೆ ಈ ಸಿಟಿಯಲ್ಲಿರುವಂತಹ ಸಿಕ್ಕಾಪಟ್ಟೆ ಲಕ್ಸುರಿ ಈ ಥರದ್ದು ಯಾವುದೂ ಗೊತ್ತಿಲ್ಲ ಪಾಪ. ಜೀವನ ಅಂದ್ರೆ ಕಷ್ಟಪಡೋದೇ ತಮ್ಮ ಜೀವನ ಅನ್ಕೊಂಡ್ಯಾರ. ಆವಿಪಾಲ ಗೋಪಾಲನ ಅಂಗನೆ, ದನ ಕಾಯುವವನಿಗಲ್ಲಂತೆ, ದನ ಕಾಯುವವನ ಹೆಂಡತಿ ತನ್ನ ಮನೆಯಲ್ಲಿ ತನ್ನ ಗಂಡ ತನ್ನ 4 ಗೋಡೆ ಮಧ್ಯೆ ಜೀವನ ಮಾಡಿಕೊಂಡಿರುವವಳೆಗೂ ದೇವರಿದಾನೆ ಅನ್ನೋದು ಗೊತ್ತಂತೆ. ಅವಳನ್ನು ಹೋಗಿ ಏನಮ್ಮ ಈ ವರ್ಷ ನಿನ್ನ ಸ್ಥಿತಿ ಹೇಗಿರತ್ತೆ, ಅವಳಂತಾರೆ ಅವನಿಟ್ಟಾಗಿರ್ತೀನಿ ಸ್ವಾಮಿ ಅಂತ. ಅವನು ಯಾರು ಅಂತ ಗೊತ್ತಿಲ್ಲ, ನನ್ನ ಮೇಲೆ ಒಬ್ಬ ದೇವರಿದಾನೆ ಅನ್ನುವ ಮಿನಿಮಮ್ ಕಾನ್ಸೆಪ್ಟ್ ಪ್ರಾಯ ಎಲ್ಲರಿಗೂ ಇದೆ. ಆದ್ರೆ ಆ ದೇವರು ಎಂಥವನು? ಗುಣಪರಿಪೂರ್ಣನೋ, ನಿರ್ಗುಣನೋ, ನಿರಾಕಾರನೋ, ಸರ್ವತ್ರ ವ್ಯಾಪ್ತನೋ, ವೇದ ಪ್ರತಿಪಾದ್ಯನೋ? ಒಬ್ಬೊಬ್ಬರು ಒಂದೊಂದು ರೀತಿ ಅದರ ಇಂಟರ್ಪ್ರಿಟೇಷನ್ ಅನ್ನ ಕೊಟ್ಟ್ಯಾರ. ನಾವು ನೀವು ನಮಗೆ ಗೊತ್ತಿಲ್ಲದೆ ಮಾಧ್ವರಾಗಿದ್ದೀವಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಹೇಳಿದ್ರು. ಸುದೈವದಿಂದ ಸಂಸ್ಕಾರವಂತರ ಮನೆಯಲ್ಲಿ ಬಂದದ್ದರಿಂದ, ಯಾವುದೋ ಫಂಕ್ಷನ್ನು ಅಲ್ಲಿ ಹಾಕಿದ ಅನ್ನ ಆಹಾರ ತೆಗೆದುಕೊಂಡದ್ದರಿಂದ 10 ಬಾರಿ ಹರಿಸರ್ವೋತ್ತಮ ವಾಯುದೇವೋತ್ತಮ ಭಗವಂತ ಅಂದ್ರೆ ಸರ್ವತ್ರ ವ್ಯಾಪ್ತ ಸರ್ವತ್ರ ವ್ಯಾಪ್ತ ಈ ತರಹದ ಮಾತುಗಳು ಕೇಳಿ 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 ಸಂಸ್ಕಾರದಿಂದ ದೇವರು ಅಂದ್ರೆ ನಮಗೊಂದು ತಲೆಯಲ್ಲಿ ಕೂತಿದೆ. ಎಲ್ಲ ಕಡೆ ದೇವರಿರ್ತಾನಂತೆ, ನಾವು ಪಾಪ ಪುಣ್ಯಗಳನ್ನು ಮಾಡಿದ್ರೆ ಅವನು ನೋಡ್ತಾನಂತೆ ಅಂತ. ಇದು ಯಾಕೆ? ಮಾಧ್ವರ ಮನೆಯಲ್ಲಿ ಹುಟ್ಟಿ ಮಾಧ್ವರ 10 ಮಾತುಗಳನ್ನ ಕೇಳಿದ್ದರಿಂದ ಈ ಸಂಸ್ಕಾರ ಇದೆ. ನಾವು ಜೈನರೋ ಬೌದ್ಧರೋ ಇನ್ಯಾವುದನ್ನ ಮನೆಯಲ್ಲಿ ಹುಟ್ಟಿದ್ದರೆ ಅವರು ಹೇಳುವ ದೇವರ ಕಾನ್ಸೆಪ್ಟೇ ನಮ್ಮ ತಲೆಯಲ್ಲಿರೋದು. ಇದಕ್ಕೆ ನಾವು ಮೊದಲು ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಹಿರಿಯರಿಗೆ ದೊಡ್ಡ ನಮಸ್ಕಾರವನ್ನು ಯಾಕೆ ಹಾಕಬೇಕು ಅಂದ್ರೆ, ಗೊತ್ತಿಲ್ಲದೆ ನಾನು ನಿಮ್ಮ ಮನೆಯಲ್ಲಿ ಹುಟ್ಟಿದ್ದಕ್ಕೆ ವೈದೇವರ ಜನ್ಮ ಕೊಟ್ಟೆ. ಇಲ್ಲಾಂದ್ರೆ ಆ ಸಂಸ್ಕಾರ ಇದೆಯಲ್ಲ, ಪ್ರಬಲವಾದ ಸಂಸ್ಕಾರ. ನನ್ನ ಜನ್ಮ ಎಲ್ಲಾಗಿರುತ್ತೆ, ನನ್ನ ಮನೆಯ ಉಪಾಸನೆ, ನನ್ನ ಮನೆಯ ಆಚಾರ ವಿಚಾರಗಳೇನಿರುತ್ತೆ ಅದು ಬೇರೂರಿದಷ್ಟು ಇನ್ಯಾವುದು ಬೇರೂರಲ್ಲ. ನನಗೆ ಗೊತ್ತಿಲ್ಲದೆ ಇರಬಹುದು, ಇವತ್ತು ಹರಿಸರ್ವೋತ್ತಮ ವಾಯುಜೀವೋತ್ತಮ ತಾರತಮ್ಯ ಪಂಚಭೇದ ಇದನ್ನ ಇನ್ನೊಬ್ಬ ಯಾರಾದರೂ ವಾಕ್ಯಾರ್ಥ ಮಾಡಲಿಕ್ಕೆ ಬಂದಾಗ ನನಗೆ ಗೊತ್ತಿಲ್ಲದೆ ಇರಬಹುದು ಹೇಗೆ ಅದನ್ನ ನಾನು ಸರಿಯಾಗಿ ಕನ್ವಿನ್ಸ್ ಮಾಡೋದು. ಆದರೆ ಅವನು ಎಷ್ಟೇ ವಾಕ್ಯಾರ್ಥ ಮಾಡಿ ಹೋದ್ರು, ಇವನಿಗೆ ಪ್ರಬಲವಾದ ಸಂಸ್ಕಾರ ಇದ್ರೆ ನೀವು 1000 ಹೇಳ್ರಿ, ನಾ ಮಾಡೋದು ಹರಿಸರ್ವೋತ್ತಮ ಅಂತಾನೆ, ನಾ ಪಂಚಭೇದ ತಾರತಮ್ಯ ಮಾಡ್ತೇನೆ, ಅಂಗಾರ ಅಕ್ಷರ ಹಚ್ಕೋತೇನೆ, ನಾನು ನಿಮ್ಮ ಮಾತನ್ನ ಕೇಳಲ್ಲ ಅಂತೇಳಿ. ಯಾಕೆ? ನನ್ನ ಮನೆಯಲ್ಲಿ ಹಾಕಿದ ಸಂಸ್ಕಾರ. ಸಂಸ್ಕಾರ ತುಂಬಾ ದೊಡ್ಡ ಕಾರಣ. ನಾನು ಯಾವ ಮನೆಯಲ್ಲಿ ಬೆಳೀತೇನೆ ಆ ಮನೆಯ ಸಂಸ್ಕಾರವೇ ನನ್ನ ತಲೆಯಲ್ಲಿ ಅದು ಪ್ರಿಂಟ್ ಆಗಿ ಕೂತು ಬಿಡುತ್ತೆ. ನಾವು ಬೇರೆ ಮನೆಯಲ್ಲಿ ಹುಟ್ಟಿದ್ರೆ ಅದೇ ಸಂಸ್ಕಾರ, ಆ ಪ್ರಬಲವಾದ ವಾಸನೆ ಹೋಗ್ಲಿಕ್ಕೆ ತುಂಬಾ ಕಷ್ಟ. ಚೆನ್ನಾಗಿ ದೇವರು ನಿರ್ಗುಣ ನಿರಾಕಾರ, ನಾನು ದೇವರು ಒಂದು, ಈ ಉಪಾಸನೆ ನಮ್ಮ ನಿಮ್ಮ ಮನೆಯಲ್ಲಿನೇ ನಡೆದಿದ್ರೆ ನಾವೆಲ್ಲರೂ ಅದನ್ನೇ ಉಪಾಸನೆ ಮಾಡ್ತಾ ಇದ್ದೀವಿ. ಸಾವಿರ ಹೇಳಿ ನನಗಂತೂ ಗೊತ್ತಿಲ್ಲಪ್ಪ ವಾಕ್ಯಾರ್ಥ ಮಾಡಲಿಕ್ಕೆ, ನಾನು ದೇವರು ಒಂದು ಅಂದ್ಬಿಟ್ಟೆ ಎದ್ದು ಹೋಗ್ತಾ ಇದ್ದೆ. ಈ ಒಂದು ದೊಡ್ಡ ಅನರ್ಥವನ್ನ ನಾವು ಅನುಭವಿಸಲೇ ಇರೋದಕ್ಕೆ ನಮ್ಮ ಹಿರಿಯರು ಕಾರಣರಾಗಿದ್ದಾರೆ. ಮುಖ್ಯವಾಗಿ ವಾಯುದೇವರು, ಜಗನ್ನಾಥದಾಸರು ಅದೇ ಅಂತಾರೆ, ನಮ್ಮಪ್ಪ ಈ ದೇಹ ನಮ್ಮಪ್ಪ ಅಮ್ಮ ಪಡೆದದ್ದಲ್ಲ, ಅವರು ನಿಮಿತ್ತ ಕಾರಣ, ತಿಮ್ಮಪ್ಪನ ಅನುಗ್ರಹದಿಂದ ಬಂದದ್ದು. ಅದು ನೀನು ಅವನ ಪ್ರಧಾನಮಂತ್ರಿ, ನೀ ಸ್ಯಾಂಕ್ಷನ್ ಮಾಡಿದ್ದು. ಸಾಧನ ಶರೀರವಿದು ನಿದಯದಿ ಕೊಟ್ಟದ್ದು, ಸಾಧಾರಣವೂ ಅಲ್ಲ ಸಾಧು ಪ್ರಿಯ. ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಕುತಿಯನಿದ್ದು ಮೋದ ಕೊಡು ಸತತ, ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ನೀನು ದಯಮಾಡಿ ಕೊಟ್ಟದ್ದು, ಆದ್ದರಿಂದ ನಿನ್ನ ಅನುಗ್ರಹ ಅಂತ. ಯಾಕೆ ಹೇಳಲಿಕ್ಕೆ ಬಂದೆ? ಜ್ಞಾನ ಹಾಗೂ ವೈರಾಗ್ಯ, ದೇವರಿದಾನೆ ಅನ್ನುವ ಕಾನ್ಸೆಪ್ಟ್ ಇದ್ರೆ ಸಾಲದು, ದೇವರ ಸರಿಯಾದ ಜ್ಞಾನ ಇರಬೇಕು, ವಿಷಯದ ಬಗ್ಗೆ ತಿರಸ್ಕಾರ ಭಾವನೆಯೂ ಇರಬೇಕು. ಅದೆರಡೂ ಇದ್ದಾಗ ದೇವರ ಅನುಗ್ರಹ ಆಗತ್ತಂತ. ದೇವರಿದಾನೆ ಅನ್ನೋದು ಈಗ ನಮಗೆ ಗೊತ್ತಿರೋದು ಮುಖ್ಯ ಅಲ್ಲ, ಗೊತ್ತಿದ್ದನ್ನ ಬಳಸಿಕೊಳ್ಳೋದು ಹೇಗೆ ಅನ್ನೋದು ತುಂಬಾ ಮುಖ್ಯ. ನಮ್ಮ ಮನೆಯ ಕೆಳಗೆ ಬೇಕಾದಷ್ಟು ನಿಧಿ ಇದೆ,
ಬಂಗಾರ ಇದೆ, ಎಲ್ಲೋ ನಾವು ಇದ್ದದ್ದು KGF ಅಲ್ಲೇ ಅಂತ ಇಟ್ಕೊಂಬೇಡ, ಲೆಟರ್ಸ್ ಅಸ್ಯೂಮ್, ಒಂದು ಅಸಂಪ್ಷನ್ ಅನ್ನು ಮಾಡ್ಕೊಂಬೇಡ. ಯಾರೋ ಒಂದು KGF ಗೋಲ್ಡ್ ಅಲ್ಲಿ ಮೈನಿಂಗ್ ಎಲ್ಲ ಮುಗಿದೋದ್ರು, ಅದೆಲ್ಲ ನಿಮ್ಮನೆ ಕೆಳಗೆ ಬಂದ್ಬಿಟ್ಟಿದೆಯಂತೆ ಹರ್ಕೊಂಡು. ಬಂಗಾರ ಯಾವುದು ನನಗೆ ಗೊತ್ತಿಲ್ಲ, ಅದು ತೋಡಿದಾಗ ಅಲ್ಲಿ ನೆಕ್ಲೆಸ್ಸೋ ಸರಾನೋ ಉಂಗುರನೋ ಸಿಗೋದಿಲ್ಲ. ಮಣ್ಣಿನಲ್ಲಿ ಬಂಗಾರ ಬೆರೆತಿರತ್ತೆ. ಆ ಮೈನಿಂಗ್ ಇಂಜಿನಿಯರಿಂಗ್ ಗೊತ್ತಿದ್ದವನು ಮಣ್ಣನ್ನ ಬಂಗಾರವನ್ನ ಸಪರೇಟ್ ಮಾಡಿ ಆ ಬಂಗಾರವನ್ನ ಆಭರಣದ ರೂಪಕ್ಕೆ ತರಬೇಕಾದ್ರೆ ಅವರು ಸಿಕ್ಕಾಪಟ್ಟೆ ಕಷ್ಟಪಡಬೇಕು. ಅಷ್ಟು ಸುಲಭ ಅಲ್ಲ. ನಮ್ಮನೆ ತೋಡಿದ ತಕ್ಷಣ ಬರೋದೇನು ಅಂದ್ರೆ ಮಣ್ಣು, ಬೆವರು, ಕಣ್ಣೀರು. ಇಷ್ಟು ತೋಡು ಏನೂ ಸಿಗಲಿಲ್ಲ, ಮುಚ್ಚಿಸ್ಲಿಕ್ಕೆ ಒಂದು 50,000 ಖರ್ಚಾಯ್ತು ಅಂತ ವ್ಯಾಸರಾಜರು ತರ್ಕತಾಂಡವದಲ್ಲಿ ಒಂದು ಸುಂದರವಾದ ಮಾತಾಡ್ತಾರೆ. ಟೀಕಾರಾಯರು ಮಾಡಿದ ದೊಡ್ಡ ಅನುಗ್ರಹ ಏನು ಅಂದ್ರೆ, ಆನಂದ ತೀರ್ಥರು ಅನ್ನುವಂತಹ ಅದ್ಭುತ ಎಂಜಿನಿಯರ್ ಏನ್ ಮಾಡಿದ್ರು, ನಾರಾಯಣ ಅನ್ನೋನು ಒಬ್ಬ ನಿಧಿ ಅಂತ ಹೇಳಿದ್ರ. ಆ ನಿಧಿಯನ್ನ ಯಾವ ರೀತಿಯಾಗಿ ನಾವು ಪಡೀಬೇಕು ಅಂತ ಅದನ್ನ ಅಗೆದು ಆಭರಣದ ರೂಪದಲ್ಲಿ ಕೊಟ್ಟ ದೊಡ್ಡ ಇಂಜಿನಿಯರು ಅಂತಂದ್ರೆ ಟೀಕಾಕೃತಾದರು ಅಂತ. ನಾರಾಯಣೋಪದಿಷ್ಟೋ ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣಾತ್ಮಯ ಪ್ರದರ್ಶಿತ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನಿಧಿ ಅಂತ ಹೇಳಿದ್ರು ಸರಿ, ಆದರೆ ಅದು ಯಾವ ರೀತಿ ನಿಧಿ, ನೀವ್ಯಾವ ರೀತಿ ಬಳಸ್ಕೋಬೇಕು ಅಂತ ತೋರಿಸಿಕೊಟ್ಟವರು ನಮ್ಮ ಟೀಕಾಕೃತಾದರು ಅನ್ನುವ ದೊಡ್ಡ ಇಂಜಿನಿಯರು. ಅದಕ್ಕೆ ನಮಸ್ಕಾರ ಅಂತ ತರ್ಕತಾಂಡವರ ಮಂಗಲಾಚರಣೆಯಲ್ಲಿ ಟೀಕಾಕೃತಾದರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಹಾಗಾಗಿ ದೇವರ ಅನುಗ್ರಹ ಆಗಬೇಕಾದ್ರೆ ಇದೆರಡೂ ಬೇಕು. ಬರೀ ದೇವರಿದಾನೆ ಅನ್ನೋ ಎಚ್ಚರಿಕೆ ಸಾಲದು, ಜ್ಞಾನ ವೈರಾಗ್ಯ ಎರಡಿದ್ರೆ. ಅದಕ್ಕೆ ಶ್ರೀಮದಾಚಾರ್ಯ ಭಕ್ತಿ ಅನ್ನೋ ಡೆಫಿನೇಷನ್ ವಿವರಣೆಯನ್ನೇ ಬೇರೆ ಕೊಟ್ಟರು. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು, ದೇವರ ಮಹಿಮಾ ಜ್ಞಾನದಿಂದ ದೇವರಲ್ಲಿ ಬಾಗೋದೇನಿದೆ ಅದನ್ನೇ ಭಕ್ತಿ ಎಂದರು. ಮಹಿಮಾ ಜ್ಞಾನ ಇಲ್ಲದೆ ಭಯದಿಂದ ದೇವರಿಗೆ ಬಗ್ಗಿದ್ರೆ ಅದು ಭಕ್ತಿ ಅಂತ ಆಗೋದಿಲ್ಲ ಅಂದ್ಬಿಟ್ಟು. ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯತ ಅಂತ ಆಚಾರ್ಯರು ದಾಖರಣೆಗಳು ಅಂತ. ಸರಿ, ಯಾಕೆ ಇವ್ರಿಗೆ ಹೀಗಾಗಿದೆ? ಸ್ವಾಮಿ, ನಾವು ಕೃಷ್ಣ ಇರೋವರೆಗೂ ಗಂಟುಮುಟ್ಟಿಯಾಗೇ ಇದ್ವಿ, 3 ಜನ, ಜ್ಞಾನ ಭಕ್ತಿ ವೈರಾಗ್ಯ. ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ 3 ಜನಕ್ಕೂ ಇದೇ ಅವಸ್ಥೆ ಆಯ್ತು, ತಾರುಣ್ಯ ನಾಶ ಆಗೋಯ್ತು. ಮತ್ತೆ ನೀವೇನು ಟ್ರೀಟ್ಮೆಂಟ್ ತಗೊಂಡಿ? ಹೋಮಿಯೋಪತಿನೋ ಅಲೋಪತಿನೋ? ಯಾವ ಪತಿನೋ ಅಲ್ಲ ಸ್ವಾಮಿ, ಜಗತ್ಪತಿಯ ಅನುಗ್ರಹದಿಂದ ಸರಿ ಹೋದೆ. ಅದು ಎಲ್ಲಿ ಅಂದ್ರು, ನಾವು ಎಲ್ಲ ಗಂಗಾದಿ ತೀರ್ಥಗಳಲ್ಲಿ ಮುಳುಗಿ ಬಂದ್ವಿ, ಸರಿ ಹೋಗಲಿಲ್ಲ. ಕಡೆಗೆ ಕೃಷ್ಣ ಓಡಾಡಿದ ವೃಂದಾವನಕ್ಕೆ ಹೋದಾಗ ಪಾದಕ್ಕೆ ಹತ್ತಿದ ಮಣ್ಣು ನನ್ನ ದೇಹಕ್ಕೆ ಹತ್ತಿತು. ಅದರಿಂದ ಮತ್ತೆ ನನಗೆ ತಾರುಣ್ಯ ಬಂತು. ಮತ್ತೆ ಇವ್ರನ್ನ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಸ್ವಾಮಿ, ಇವರು ಮೈ ತುಂಬ ಮಣ್ಣು ಹಚ್ಚಿ ಹೊರಳತ್ತಿ ಎಲ್ಲ ಮಾಡದೆ ಹೀಗೆ ಹೇಳೋದು ಮತ್ತೆ ಕೂತ್ಕೊಂಡ್ಬಿಡೋದು. ಆಗಲಿಲ್ಲ. ಇದು ಕೃಷ್ಣನ ಪಾದಕ್ಕೆ ಹತ್ತಿದ ಮಣ್ಣು ಇವರನ್ನ ಸರಿ ಮಾಡ್ಲಿಕ್ಕಾಗಿಲ್ಲ. ಆ ಮೃತ್ತಿಕೆಯು ಇವರನ್ನ ಸರಿ ಮಾಡ್ಲಿಕ್ಕಾಗಿಲ್ಲ. ನೀವೇನಾದ್ರೂ ಮಾಡಿರಿ. ನಾರದರು ಕೂಡ್ರಿ ಅಂತ ಹೇಳಿ ಚತುರ್ವೇದ ಪಾರಾಯಣ ಮಾಡಿದ್ರು, ಮಹಾಭಾರತ ಪೂರ್ಣ ಪಾರಾಯಣ ಮಾಡಿದ್ರು, 17 ಪುರಾಣಗಳನ್ನ ಅವರ ಮುಂದೆ ಪಾರಾಯಣ ಮಾಡಿದ್ರು. ಏನ ಹರ ಇಲ್ಲ, ಶಿವ ಇಲ್ಲ, ಸಣ್ಣ ಕೂತಿದ್ರು. ನಾರದರು ತಲೆ ಕೆಟ್ಟೋಯ್ತು. ಬಂದಿದ್ದೆಲ್ಲ ನಾ ಹೇಳಾಯ್ತು, ವಚ್ಚಿಂದೆಂತ ಚಪ್ಪ ಇದ್ದಿ, ಇಂಕ ಮಿಗಿಲಿಂದ ಏನಪ್ಪ, ಇನ್ನು ಉಳಿದಿರೋದೇನು? ಅಷ್ಟೊತ್ತಿಗೆ ಧನಗಳು ಬಂದರು, ಅಣ್ಣ ತಮ್ಮಂದ್ರಿ ಅವರೆಲ್ಲ. ತುಂಬಾ ಸಂತೋಷ ಆಯ್ತು ನೋಡಿ. ಏನಾದ್ರು ನೀನು ಹೀಗಿದೆ ಸದಾ ಹರಿಸ್ಮರಣೆ ಮಾಡೋನು, ತಲೆ ಮೇಲೆ ಬೆಟ್ಟ ಕಳೆದು ಬಿದ್ದಾಗಿದೆಯಲ್ಲ, ಇವ್ರನ್ನ ಏನಾದ್ರೂ ಮಾಡಿ ಸರಿ ಮಾಡ್ಬೇಕು ಸ್ವಾಮಿ, ನಂಗೆ ಗೊತ್ತಿದ್ದೆಲ್ಲ ಹೇಳಾಯ್ತು, ಇನ್ನೇನು ಮಾಡಲಿ? ಭಾಗವತ ಹೇಳದೆ ಅಂದ್ರು. ಇಲ್ಲ, ಅದೊಂದು ಬಿಟ್ಟು, ಅದೊಂದು ಬಿಟ್ಟಿ ಅಲ್ಲ, ಅದೊಂದು ಹೇಳಿದ್ರೆ ಸಾಕಾಗಿರೋದು. ನೀ ಇದೆಲ್ಲ ಹೇಳೋದಕ್ಕಿಂತ ಶ್ರೀಮದ್ ಭಾಗವತವನ್ನ ಅವರ ಮುಂದೆ ನೀನು ಪಾರಾಯಣ ಮಾಡಿದರೆ, ಭಾಗವತದ ಕಥಾಶ್ರವಣ ಮಾಡಿದ್ರೆ ಅವ್ರು ಸರಿ ಹೋಗಿರ್ತಾ ಇದ್ರು. ಅನಾಯಾಸ ನೀವು ಬಂದೇ ನೀವೇ ಹೇಳಬಿಡ್ರಿ ಅಂದ್ರು. ಹಾಗೆ ಆಗಲಿ ಅಂತ ಆನಂದವನ ಅಂತ ಗಂಗಾ ತೀರದಲ್ಲಿ ಮೊದಲನೇ ಬಾರಿ ಭೂಲೋಕದಲ್ಲಿ ಭಾಗವತ ಕಥೆ ಆಯಿತಾನೆ. ಸನಕ ಸನಂದನಾದಿಗಳು ಶ್ರೀಮದ್ ಭಾಗವತವನ್ನ ಹೇಳಿದ್ದಾರೆ. ಅದು ಹೇಳಿದಾಗ ಆಡಿಯನ್ಸ್ ಬೇಕಲ್ಲ, ಜ್ಞಾನಭಕ್ತಿ ವೇಳೆಗೆ 3 ಜನ ಕೂತಿದ್ರೆ ಆಗೋದಿಲ್ಲ. ಆಗ ದೇವತೆಗಳೇ ಓಡಿ ಬಂದ್ರಂತೆ. ಇವರ ಬಾಯಲ್ಲಿ ಭಗವಂತನ ಮಹಿಮೆಯನ್ನು ಕೇಳಬೇಕು. ದೇವತೆಗಳು ಭಾಗವತವನ್ನ ತಲೆದೂಗಿ ಕೇಳದ್ರಂತೆ. ಅದನ್ನ ಕೇಳ್ತಾ ಕೇಳ್ತಾ ಏನಾಯ್ತು, ಈ ಜ್ಞಾನ ಭಕ್ತಿ ವೈರಾಗ್ಯ, ಭಕ್ತಿಗೆ ತಾರುಣ್ಯ ಇತ್ತು, ಜ್ಞಾನ ಭಕ್ತಿಗಳು ಜಾಗೃತವಾಗುವಂತ. ಆ ಮಧ್ಯದಲ್ಲಿ ಒಂದು ಕಥೆಯನ್ನ ಹೇಳ್ತಾರೆ. ತುಂಗಾ ತೀರದಲ್ಲಿ ಆತ್ಮದೇವ ಅಂತ ಬ್ರಾಹ್ಮಣ
ಆ ಆತ್ಮದೇವನಿಗೆ ಬಹಳ ವರ್ಷ ಆದರೂ ಮಕ್ಕಳಾಗಲಿಲ್ಲ. ತನ್ನ ಊರಿಗೆ ಒಬ್ಬ ಯತಿಗಳು ಬಂದರು, ಅವರನ್ನು ಪ್ರಾರ್ಥನೆ ಮಾಡಿದ, ದಯಮಾಡಿ ನೀವು ಅನುಗ್ರಹ ಮಾಡಿ ನಮ್ಮ ವಂಶ ಉದ್ಧಾರ ಮಾಡಬೇಕು. ಅವರು ಇವನ ಹಣೆಯನ್ನು ನೋಡಿದ್ರು, ದೇವರು ಅತೀತ ಅನಾಗತ ಜ್ಞಾನ ಕೊಟ್ಟಿರ್ತಾನಂತವ್ರು. ಪ್ರಾಮಾಣಿಕವಾಗಿ ಜೀವನ ಮಾಡುವ ದೇವರನ್ನೇ ನಂಬಿದವರಿಗೆ ಮುಂದೇನಾಗತ್ತೆ ಅಂತ ಜ್ಯೋತಿಷ್ಯ ಬೇಡಂತೆ, ದೇವರು ಕಾಣಿಸ್ತಾನಂತ, ಹೊಳಸ್ತಾನಂತ. ಗೋಪಾಲದಾಸರು ಒಂದು ದಿವಸ ಜ್ಯೋತಿಷ್ಯ ಪುಸ್ತಕ ಮುಟ್ಟಿಲ್ಲ, ಒಂದು ದಿವಸ 3 ಜನ್ಮದ ಭವಿಷ್ಯ ಹೇಳೋಣ, ಕರಾರು ವಾಕಾಡಿ. ಹೇಗೆ ಬಂತು? 2 ವರ್ಷ ಮಾತೇ ಆಡದೆ ಮಾಡಿದ ಗಾಯತ್ರಿ ಜಪದಿಂದ ಬಂದ ಸಿದ್ಧಿ ನಾಲಿಗೆಯಲ್ಲಿ ಆಡಿದ್ದು ಅದು. ಋಷೀನಾಂ ಪುನರಾಧ್ಯಾನ ವಾಚಮರ್ಥೋನು ಧಾವತಿ ಅಂತ. ಜ್ಞಾನಿಗಳು ಜ್ಯೋತಿಷ್ಯ ಗಿತಿಷ್ಯ ಅದು ಬೇಕಾಗಿಲ್ಲ. ಜಪತಪ ಅನುಷ್ಠಾನವನ್ನು ಮಾಡಿ ನಿರಂತರ ಪಾಠ ಪ್ರವಚನವನ್ನು ಮಾಡುವವರ ಬಾಯಲ್ಲಿ ಭಗವಂತ ಅಂದದ್ದನ್ನು ಮಾಡಿಸಬೇಕು ಅಂತ ದೇವತೆಗಳಿಗೆ ಆರ್ಡರ್ ಮಾಡ್ಯಾನ. ಅವರ ಬಾಯಿಂದ ಏನು ಬರುತ್ತೆ ಅದು ಸತ್ಯ ಬೇಕು, ಅದು ಆಗಲಿಲ್ಲ ಅಂದ್ರೆ ನಿಮ್ಮನ್ನು ಬೆಂಡೆತ್ತೀನಿ ಅಂತ. ದೊಡ್ಡವರು ಆಡಿದ ಕೂಡಲೇ ಓಡಿ ಬರ್ತಾರೆ, ಓ ಇಂಥವರು ನಮ್ಮನ್ನ ಕರೆದಿಯಾರಪ್ಪ, ನಾನು ಹೋಗ್ಬೇಕು ಅಂತ. ಋಷೀನಾಂ ಪುನರಾಧ್ಯಾನ ವಾಚಮರ್ಥೋನು ಧಾವತಿ ಅಂತ. ಯಾಕೆ ದೊಡ್ಡವರ ಬಾಯಿಂದ ಅನುಗ್ರಹ ಸಂಪಾದನೆ ಮಾಡ್ತೀವೋ ಬಿಡ್ತೀವೋ, ಅವರು ಯಾಕೆ ನನಗೆ ಹೀಗೆ ಕಾಟ ಕೊಡ್ತಾನೆ ಅನ್ಕೋಬಾರ್ದಂತೆ. ತುಂಬಾ ದೊಡ್ಡದು ಪಾಠ ಪ್ರವಚನ ಮಾಡುವ ನಮಗೆ ನಿಮಗೆಲ್ಲ ಅನುಸಂಧಾನ ಕಡಿಮೆ ಇಲ್ಲ ಅಂತಾನೆ ಅನ್ಬೇಕು. ಇದ್ರೆ ಅಂತ ಪುಣ್ಯಾತ್ಮನಿಗೆ ನಮಸ್ಕಾರಗಳು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳಿ ಏನು ಅದ್ಭುತ ಪಾಂಡಿತ್ಯ, ಸತ್ಯನಾಥರ ಪಾಂಡಿತ್ಯವನ್ನ ಪರಕೀಯರು ವರ್ಣನೆ ಮಾಡ್ತಾರೆ. ಸತ್ಯನಾಥ ತೀರ್ಥರು ತಿರುಕೊಯ್ಲೂರಿನ ಸಮೀಪದಲ್ಲಿ ವೀರಚೋಳಪುರ ಅಂತ ಇದೆ, ಅಲ್ಲಿ ಅವರ ವೃಂದಾವನ. ಸತ್ಯನಾಥ ತೀರ್ಥರಿಗೆ ಸತ್ಯನಾಥರು ಉತ್ತರಾದಿ ಮಠದ ಪೀಠಾಧಿಪತಿಗಳಾಗುವ ಮುಂಚೆ ಸನ್ಯಾಸ ತೆಗೆದುಕೊಂಡಿದ್ದು. ರಂಗನಾಥ ತೀರ್ಥರು ಅಂತ ಅವರ ಹೆಸರು. ಅವರ ಗುರುಗಳು ಗಂಡಿ ಆಚಾರ್ಯರು ಅಂತ. ಗಂಡಿ ಅಂತ ಆಂಧ್ರದಲ್ಲಿ ಒಂದು ಊರು. ಗಂಡಿ ಪ್ರಾಣದೇವರು ಅಂತ ದೊಡ್ಡ ಪ್ರಾಣದೇವರು. ಈಗ ಇದು ಮಹಾಸತ್ಯ. ಅದು ಪುಲಿವೆಂದಲ ಅಂತ ಒಂದು ಊರು ಬರ್ತದೆ, ಹತ್ರ ಬರುತ್ತದೆ ಗಂಡಿ ಅಂತ. ವೇಂಪಲ್ಲಿ ಗಂಡಿ ಅಂತ ಕರೀತಾರೆ. ಆ ಊರಿನಲ್ಲೇ ಇದ್ದವರು ಪಾಠ ಪ್ರವಚನವನ್ನು ಮಾಡಿದಂಥ ಮಹಾನುಭಾವರು. ಅವ್ರು ಹೇಳಿದ್ದಾರೆ ಶಿಷ್ಯನಿಗೆ, ನೀನು ಯಾವುದೇ ಕಾರಣಕ್ಕೂ ಆಶ್ರಮ ಮಾತ್ರ ತಗೋಬೇಡ, ಸನ್ಯಾಸಿ ಆಗಬೇಡ. ಆಗೋದಾದ್ರೂ ನನ್ನನ್ನು ಕೇಳು, ನಾನು ಸಕಾಲವನ್ನು ನೋಡಿ ಹೇಳ್ತೇನೆ. ಏನೋ ತರಾತುರಿ ಆಯಿತು, ಸನ್ಯಾಸ ತಗೊಂಡ್ಬಿಟ್ರು. ಗುರುಗಳ ಹತ್ರ ಬರಬೇಕು ಅಂತ ಬಂದ್ಯಾರೆ. ಗುರುಗಳು ಊಟ ಮಾಡಿ ಬಾಯಿ ಮುಕ್ಕಳ್ತಾ ಇದ್ರು. ಸ್ವಾಮಿ, ನಿಮ್ಮ ಶಿಷ್ಯ ಬಂದೆ ಆಶ್ರಮ ತಗೊಂಡೆ ಅಂದಾಗ ಆ ಬಾಯಿ ಮುಕ್ಕಳ್ತಾ ಇದ್ದ ನೀರನ್ನ ಅವ್ರ ಮೇಲೆ ಉಗುಳದ. ತಗೋಬೇಡ ಅಂದ್ರೂ ತಗೊಂಡಿತ್ತು ಅಂತ ಹೇಳಿ. ಅವ್ರು ಏನಬೇಕು ಅವರು ಸನ್ಯಾಸಿಗಳು? ಏನು ಶಿಷ್ಯ ವಾತ್ಸಲ್ಯ ನಿಮಗೆ? ಏನು ಶಿಷ್ಯ ವಾತ್ಸಲ್ಯ ಅಂದ್ರೆ ಕಾಶಿಗೆ ಹೋಗಿ ವಾಕ್ಯಾರ್ಥವನ್ನ ಮಾಡಿ ಗಂಗಾ ಸ್ನಾನವನ್ನ ಮಾಡಿ ಬಂದ್ರೇನೆ ಅವನು ನಿಜವಾದ ಮಾಧ್ವಯತಿ ಅಂತ ಆಗ್ತಾನೆ. ಕಾಶಿವರೆಗೂ ಹೋಗಿ ಬರ್ಲಿಕ್ಕೆ ಬಹಳ ವರ್ಷ ಹಿಡಿಯತ್ತೆ ಅಂತ ಹೇಳಿ ಗಂಗಾ ಸ್ನಾನ ಇಲ್ಲೇ ಮಾಡಿಸ್ಬಿಟ್ರಿ, ನಿಮಗೆ ನಾನು ತುಂಬಾ ಋಣಿಯಾಗಿರ್ತೇನೆ ಅಂತ ಸತ್ಯನಾಥ ತೀರ್ಥರ ಅಂದ್ರ. ಇಲ್ಲ ಇಲ್ಲ, ಏನೋ ಅದು ಅಚಾತುರ್ಯವಾಗಿ ನಡೀತು, ನೀವು ಯತಿಗಳು, ನಾವು ಗೃಹಸ್ಥರು, ನಮ್ಗಿಂತ ನೀವು ದೊಡ್ಡವರು, ಇನ್ನೊಂದು ಕಾರಣಾಂತರದಿಂದ ಹೇಳಿದ್ದೆ ಅಂತ ಮುಂದೆ ಸತ್ಯನಾಥ ತೀರ್ಥರ ಅದ್ಭುತವಾದ ಪಾಂಡಿತ್ಯ. ಎಂಥ ದೇವರ ಅನುಗ್ರಹಕ್ಕೆ ಪಾತ್ರರಾದವರು ಅಂದ್ರೆ ಸತ್ಯನಾಥ ತೀರ್ಥರು, ಸತ್ಯಾಭಿನವರು ಅಂತ ಹೇಳಿ ಚಿಕ್ಕನೇ ವಿದ್ಯೆ ಮಾಡುವಂತಹ ಒಬ್ಬ ಆಚಾರ್ಯರು ರೊಟ್ಟಿ ತಗ್ತಾ ಇದ್ರು. ಅವರಿಗೆ ಆಶ್ರಮವನ್ನು ಕೊಟ್ಟು ಅವರ ತಲೆ ಮೇಲೆ ಕೈ ಇಟ್ಟರೆ ಓಡಾಡುವಂತಹ ಗ್ರಂಥ ಅಂತ ಸತ್ಯಾಭಿನವ ತೀರ್ಥರ ಮುಂದೆ ಟಿಪ್ಪಣಿಕಾರರಾದರು ಸತ್ಯನಾಥರ ಅನುಗ್ರಹದಿಂದ. ಸತ್ಯಾಭಿನವ ತೀರ್ಥರು ತಮ್ಮ ಜೀವನದಲ್ಲಿ ಮದುವನ್ನು ಮಾಡ್ತಾ ಇದ್ದದ್ದು ಬೆಳಗ್ಗೆ ಎದ್ದ ಕೂಡಲೇ ಸತ್ಯನಾಥರ ಪಾದುಕಾ ದರ್ಶನ, ಅದರ ಸ್ಮರಣೆ, ಅದರ ಪೂಜೆ. ಅದನ್ನು ಮಾಡಿದ್ರೆ ದಿನವೆಲ್ಲ ಸುಖವಾಗಿರೋದು. ಅದನ್ನು ಬಿಟ್ಟ ದಿವಸ ಸರ್ವನಾಶ, ಏನೋ ತೊಂದರೆ ಆಗೋದು. ಮುಖ್ಯವಾದ ತಥ್ಯ, ನಿರಂತರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಗ್ರಂಥಗಳನ್ನ ಪಾಠ ಪ್ರವಚನ ಮಾಡುವವರ ಬಾಯಲ್ಲಿ ಸರಸ್ವತಿ, ವಾಯುದೇವರು, ಬ್ರಹ್ಮದೇವರು ನಲದಾಡ್ತಾ ಇರ್ತಾರೆ. ಭಗವಂತನ ಪೂರ್ಣ ಅನುಗ್ರಹ ಆಶೀರ್ವಾದ ಇರತ್ತಂತ. ಸತ್ಯ ಧ್ಯಾನತೀರ್ಥ ಶ್ರೀಪಾದಂಗಳವರು ಇನ್ನು ಸೇತುರಾಮಾಚಾರ್ಯರು ಆಶ್ರಮ ತೆಗೆದುಕೊಂಡಿಲ್ಲ. ಅವರ ಗುರುಗಳು ಸತ್ಯಜ್ಞಾನರು. ಮೊನ್ನೆ ಅವರ ಆರಾಧನೆ ಆಯಿತು. ದ್ವಾದಶಿ ತ್ರಯೋದಶಿ ಮಾಘ ಶುದ್ಧ ದ್ವಾದಶಿ ರಾಜಮಂಡ್ರಿಯಲ್ಲಿ ಅವರ ವೃಂದಾವನ ಬಹಳ ದೊಡ್ಡ ಪುಣ್ಯಾತ್ಮರು. 7 ವರ್ಷ ಇದ್ದದ್ದು. 7 ವರ್ಷ ಪುಣ್ಯಾತ್ಮರು ಚಾಂದ್ರಾಯಣ ವ್ರತವನ್ನ ಮಾಡ್ಯಾರ. 7 ವರ್ಷ ಚಾಂದ್ರಾಯಣ ವ್ರತ. ಚಾಂದ್ರಾಯಣ ವ್ರತ ಊಹೆ ಮಾಡ್ಲಿಕ್ಕಾಗೋದಿಲ್ಲ. 2 ತರಹದ ಚಾಂದ್ರಾಯಣ ಇದೆ. ಒಂದು ಹಿಡಿ ಅಕ್ಕಿಯನ್ನು ಜಾಸ್ತಿ ಮಾಡಿಕೊಂಡು ಹೋಗೋದು, ಮತ್ತೆ ಕಡಿಮೆ ಮಾಡೋದು ಅದೊಂದು.
ನವಣೆ ಅಕ್ಕಿಯನ್ನ ಹಸುವಿಗೆ ತಿನ್ನಿಸಿ ಹಸು ಸೆಗಣಿ ಹಾಕಿದ ಮೇಲೆ ಆ ಜೀರ್ಣ ಆಗದ ಅಕ್ಕಿ ಕಾಳು ಏನು ಬರುತ್ತೆ ಅದನ್ನ ತೊಳೆದು ಅಡಿಗೆ ಮಾಡಿಕೊಂಡು ಅಷ್ಟನ್ನ ತಿನ್ನೋದು ಅದೊಂದು ಚಾಂದ್ರಾಯಣ. ಅದನ್ನ 7 ವರ್ಷ ಪುಣ್ಯಾತ್ಮರು ಮಾಡಿದರೆ ಸತ್ಯಜ್ಞಾನ ದೀಕ್ಷ. ಮಹದೇವರ ಅನುಗ್ರಹಕ್ಕೆ ಬಾಟರು ತಿರುಪತಿಗೆ ಬಂದಿದ್ರಂತೆ ಶುಕ್ರವಾರ. ಶ್ರೀನಿವಾಸನ ಅಭಿಷೇಕ ನೋಡಬೇಕು ಅಂತ ಪಾಪ ನಡೆದು ಬರಬೇಕಲ್ಲ, ಕಾಲ ಇಲ್ಲ, ಕಾರು ಬಸ್ಸು ಇನ್ನೂ ಇಂಟ್ರೊಡ್ಯೂಸ್ ಆಗಿರಲಿಲ್ಲ. ನಡೆದು ಯಾವುದೋ ಊರಿಂದ ಬಂದೆ, ತುಂಬಾ ಶ್ರಮಪಟ್ಟು ಬಂದರು. ಭಾರಿ ಮಳೆ, ಬೆಟ್ಟ ಹತ್ತಿ ದರ್ಶನ ಆಗತ್ತೋ ಇಲ್ಲೋ ಅನ್ನೋ ಆತಂಕದಿಂದ ಬಂದರು. 7 ಗಂಟೆ ಆಯಿತು, ಅಭಿಷೇಕ ಮುಗಿದೋಗಿತ್ತು. ಸರಿ, ದೇವರ ಸಂಕಲ್ಪ ಅಭಿಷೇಕ ಅಂತ ಮುಗಿದೋಯ್ತು, ವಿಶ್ವರೂಪ ದರ್ಶನ ಆದರೂ ಮಾಡಬೇಕು ಅಂತ ಪೂಜಾರು ಬಿಡೋದಿಲ್ಲ ಅಂದ್ಬಿಟ್ಟು ಮಹಾಂತರು. ಸರ್ವತಾ ಬಿಡಲ್ಲ. ಅಲ್ಲ, ಯತಿಗಳು ಅವರೊಬ್ಬರನ್ನ ಬಿಡ್ರಿ, ಯಾರನ್ನೂ ಬಿಡೋದಿಲ್ಲ. ಸರಿ, ಅವರು ಯಾರನ್ನೂ ಬೈಲಿಲ್ಲ, ಮಹಾ ಸಮಾಧಾನ. ಅವರಂದ್ರು, ಸ್ವಾಮಿ ನಿನ್ನ ದರ್ಶನ ಮಾಡುವಷ್ಟು ಪುಣ್ಯ ನನ್ನಲ್ಲಿಲ್ಲ ಅಷ್ಟೇ. ನಾ ಪುಣ್ಯವಂತನಾಗಿದ್ರೆ ಬರ್ತಾ ಇದ್ದೆ, ನಿನ್ನ ದರ್ಶನವನ್ನು ಕೊಡಬಾರ್ದು ನಿಂಗೆ ಸಂಕಲ್ಪ ಇದೆ, ನಾ ಏನು ಮಾಡಿ ಪ್ರಾರ್ಥನೆ ಮಾಡ್ತೀನಿ, ಅಲಂಕಾರ ಆದರೆ ಎಷ್ಟು ದರ್ಶನವೋ ಅಷ್ಟು ನನ್ನ ಭಾಗ್ಯವೋ ಅಂತ ಹೇಳಿ ಅನ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಏನಾಯ್ತು, ಯಾರೋ ಓಡಿ ಬಂದು ಅಲ್ಲಿ ಏನಾಯ್ತು, ದೇವರಿಗೆ ನಾಮ ಹಾಕ್ತಾಯಿತ್ತು. ನಾಮ ಬಿದ್ದೋಯ್ತದೆ. ಅದು ಅಪಶಕುನ. ದೇವರು ನಾಮ ಹಾಕೋದು ಕಷ್ಟ, ಸಾಮಾನ್ಯರಿಗೆ ಹಾಕೋದೇ ಕಷ್ಟ, ಇನ್ನು ದೇವ್ರಿಗೆ ಹಾಕೋದೇನು ಹುಡುಗಾಟ ನಾಮ. ಅದು ಬಿದ್ದ ಮೇಲೆ ಏನೋ ಇದು ಹೆಚ್ಚು ಕಮ್ಮಿ ಆಯ್ತಲ್ಲಪ್ಪ, ಏನಿದು ಅನ್ಕೊಂಡಾಗ ಅಲ್ಲೇ ಯಾರದೋ ಮೇಲೆ ಪ್ರವೇಶ ಮಾಡಿ, ನನ್ನ ಭಕ್ತ ಅವರು ಕಾಯ್ತಾ ಇದ್ರೆ ನಂಗೆ ಅಲಂಕಾರ ಬೇಕಾ, ನಂಗೇನು ಬೇಕಾಗಿಲ್ಲ. ತಾಯಿಗೆ ಮಕ್ಕಳು ಅಳ್ತಾ ಇದ್ರೆ ಅವಳಿಗೆ ಅಲಂಕಾರ ಸೀರೆ ಮತ್ತೊಂದು 50 ಹೊಡ್ಕೋತಾ ಇದೆ, ಆ ಮಗು ಅದು ನಿಲ್ಲಿಸ್ತೆ, ಆಮೇಲೆ ಎಲ್ಲ ನೋಡ್ತೀನಿ ಅಂತ. ಮೊದಲು ಮಗು, ಆಮೇಲೆ ನೀವೇನ ಯಾವಾಗ ಹೊಡ್ಕೋತಾ ಇರತ್ ಬಿಡ್ರಿ, ಅದು ನಿಮ್ಮ ಮಗು ಅಲ್ಲ, ನಮ್ಮ ಮಗು, ಬಾಯಿ ಮುಚ್ಕೊಂಡಿರ್ರಿ ಅಂತೀರಿ. ನಮ್ಮ ಭಗವಂತನಿಗೆ ತನ್ನ ಭಕ್ತರ ಮಕ್ಕಳು ಅವನ ಹತ್ರ ಅವನು ಕೇಳಿಸತ್ತಂತೆ. ಅವನೇನಂದ, ನಂಗೆ ಅಲಂಕಾರ ಬೇಡ, ಮತ್ತೇನ್ ಮಾಡ್ಬೇಕು, ಆ ಹೊರಗಿರೋನ್ ಕರ್ಕೊಂಡ್ಬಂದ್ರೆ ನಂಗೆ ಮಾಡ್ರಿ, ಇಲ್ಲಾಂದ್ರೆ ಬೇಡ ಅನ್ಬಿಟ್ಟಾನೆ. ಹೆಚ್ಚದಯ ಅವಧೂತ ಇವನನ್ನು ತಿರುಪತಿ ಅರ್ಚಕರು ತಡೆಯುತ್ತ ಮಂದಿರದ ಬಾಗಿಲು ಮುಚ್ಚಿ ಒಳಗುನ್ಮತ್ತ ತನದಿಂದ ತಿಲಕವ ಹಚ್ಚುತ್ತಿರಲಾಗೀತ ಸಂಪ್ರಾರ್ಥಿಸುತ್ತ ಅಚ್ಚುತಗೆ ಮೊರೆ ಇಡಲು ಪೂಜಕರ ಅಚ್ಚುತಗೆ ಮೊರೆ ಇಡಲು ಭಗುತಿಗೆ ಮೆಚ್ಚಿ ವೆಂಕಟ ದೊರೆಯು ಪೂಜಕರ ಅರ್ಚನೆಯ ಸಂತುಚ್ಚಗೈಯಲು ಹಚ್ಚಿದ ಹಾಗೆ ತಿಲಕವು ಬಿಚ್ಚಿ ಬೀಳಲು ಯೋಗಿ ಬೆದರಿ ಯೋಗಿ ಕುಲೋಚ್ಚನನ ಗುಡಿಯೊಳಗೆ ಕರೆಯಲು ಗಚ್ಚನಕ್ಕನ ತಿಲಕ ನಿಂದಿತು ನಿಚ್ಚನ ಮಿತಿ ಸಚ್ಚರಿತ್ರನ ಮನವೇ ಸತ್ಯಜ್ಞಾನ. ತಕ್ಷಣ ತಿಲಕ ನಿಲ್ತಂತ ಅವ್ರನ್ನ ಕರೆದು ಮರ್ಯಾದೆ ಮಾಡಿ, ಸ್ವಾಮಿ ನಮಗೆ ಶ್ರೀನಿವಾಸನಿಗೆ ಬೇಕಾದವ್ರಂತ ನೀರು, మీరు ಲೋಪಲು ರಂಡಿ. ಆಮೇಲೆ ಅಂದ್ರು, ಅದು ಹೇಳಿದ್ರು, ಏನಾಯ್ತು, ಯಾಕೆ ಕರೆದ್ರಿ? ಇಲ್ಲ, ನಾಮ ಬಿದ್ದಾಯ್ತು. ದೇವರು, ಸ್ವಾಮಿ ನಾನು ನಿನ್ನ ದೃಷ್ಟಿಯಲ್ಲಿದ್ದೀನ, ಇಷ್ಟು ನಿನ್ನ ನನ್ನ ಮೇಲೆ ಕರುಣೆಯ, ನಿಂಗೆ ಅಲಂಕಾರ ಬೇಡವಾ, ನಾ ಬರದೇ ಇದೆ. ತುಂಬಾ ಅನುಗ್ರಹ ಮಾಡಿದ್ರು ಸ್ವಾಮಿ, ಇನ್ನೆಂದೂ ನಾ ತಡವಾಗಿ ಬರೋದಿಲ್ಲ, ನಾ ಗುರುವಾರ ರಾತ್ರಿನೇ ತಿರುಪತಿಲಿ ಇರ್ತೀನಿ, ನಮ್ಮಪ್ಪ ಎಷ್ಟು ಅನುಗ್ರಹ ಮಾಡಿದ್ದೀನಿ. ಅಷ್ಟು ದೇವರ ಅನುಗ್ರಹಕ್ಕೆ ಮಾತ್ರ ನಮ್ಮ ಸತ್ಯಜ್ಞಾನರು. ಅವರು ಶ್ರೀಮನ್ಯಾಯ ಹೃದಯ ಯಾವುದೋ ಒಂದು ಮಂಗಲ ಅನುವಾದ ಮಾಡಬೇಕಾಗಿತ್ತು. ಸೇತುನಾಚಾರ್ಯರು ಪಾಠ ಹೇಳದ ಗುರುಗಳವರು ಪೂರ್ವಾಶ್ರಮದಲ್ಲಿ ಸತ್ಯಧ್ಯಾನರು. ಆಮೇಲೆ ಸತ್ಯಧ್ಯಾನರಿಗೆ ಅವರು ಆಶ್ರಮ ಕೊಟ್ಟಿದ್ದು. ಅವರಂದ್ರು, ಸ್ವಾಮಿ ನೀವಿದ್ರೆ ನಮ್ಮ ಬಾಯಿ ಕಟ್ಟತ್ತೆ, ಹುಲಿ ಕೂತಾಗ ಎದುರು ಕೂತು ಬಿಟ್ರೆ ಏನು ಮಾತಾಡಬೇಕು ಕಷ್ಟ ಆಗುತ್ತೆ. ಏನು ಮಾಡಲಿ, ನಾವು ಕೇಳಬೇಕು ಅಂತ ಅಪೇಕ್ಷೆ ಇದೆಯಲ್ಲ ಶಿಷ್ಯಂದು, ನೀವು ಗುರುಗಳೀಗ ನಾವು ಕೇಳಬೇಕು ಅಂತ ಅಪೇಕ್ಷೆ ಇದೆ, ನೀವೆಲ್ಲ ನಮ್ಮ ಮರೆಯಲ್ಲಿ ನಿಂತು ಕೇಳಿದ್ರೆ ಅನುಕೂಲ ಆಗುತ್ತೆ. ಸರಿ, ಸತ್ಯಧ್ಯಾನರು ಪೂರ್ವಾಶ್ರಮದಲ್ಲಿ ಸೇತುನಾಮಾಚಾರ್ಯರು ಮೇಲೆ ಹೋಗಿ ಅಷ್ಟದ ಮೇಲೆ ನಿಂತು ಕೇಳ್ತಿದ್ದಾರೆ. ಇವರು ನಿರರ್ಕಣವಾಗಿ ಅನುಮಾನ ಮಾಡುವ ಕಾರಣಕ್ಕೆ ಗೊತ್ತಿಲ್ಲದೆ ಅವರ ಕಣ್ಣಿನಿಂದ ಆನಂದ ಭಾಷೆ ಬಂದಂತೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂತ. ಅದು ಸ್ವಾಮಿಗಳ ಮೇಲೆ ಬಿದ್ದಾಯ್ತು. ಸ್ವಾಮಿಗಳು ಈಗ ಅಂದ್ಕೊಂಡು ಈಗ ಒರೆಸ್ಕೊಂಡ್ರು. ತಕ್ಷಣ ಓಡಿ ಬಂದವರು, ತಪ್ಪಾಯ್ತು, ಕಣ್ಣಿನಿಂದ ನಮ್ಮ ದೇಹದಿಂದ ಯಾವ್ದು ಬಂದ್ರು ಮೈಲಿಗೆ ಅಂತ, ಯಾವುದೇ ದ್ವಾರದಿಂದ ಬಂದರೂ ಅವ್ರು ದೊಡ್ಡವ್ರ ಮೇಲೆ ಬೀಳಬಾರ್ದು, ಕ್ಷಮಿಸ್ಬೇಕು. ಇಲ್ಲ ಸುಧೆಯನ್ನ ಕೇಳಿ ನೀವು ಆನಂದಪಟ್ಟು
ಪರಮಾತ್ಮನ ಪಾದೋದಕ ಗಂಗೆಯನ್ನೇ ಕಣ್ಣಿಂದ ನನಗೆ ಸುರಿಸಿ ಆಶೀರ್ವಾದ ಮಾಡಿದ್ರೆ ಅದು ದೇವರು ಕೊಟ್ಟ ತೀರ್ಥ. ದೊಡ್ಡವರ ಅನುಸಂಧಾನ ಈ ತರ ಇದೆ. ಹಾಗಾಗಿ ಜ್ಞಾನ, ಭಕ್ತಿ, ವೈರಾಗ್ಯ ಇದು ಜಾಗೃತವಾಗಬೇಕಾದ್ರೆ ಮೇಲಿಂದ ಮೇಲೆ ಭಾಗವತವನ್ನ ಕೇಳಬೇಕು ಅಂತ ಅವನ ಹಣೆಯಲ್ಲಿ ಆತ್ಮದೇವನ ಆ ತುಂಗಾ ತೀರದಲ್ಲಿದ್ದ ಆತ್ಮದೇವನನ್ನ ಋಷಿಗಳು ನೋಡಿದ್ರು. ಬೇಡಪ್ಪ, ನಿನ್ನ ಹಣೆಯಲ್ಲಿ ಬರಲಿಲ್ಲ. ಇಲ್ಲ ಇಲ್ಲ, ನೀವು ಅನುಗ್ರಹ ಮಾಡಿ ಕೊಡ್ರಿ. ಒಂದು ಹಣ್ಣನ್ನ ಅಭಿಮಂತ್ರಣ ಮಾಡಿಕೊಟ್ರು. ಇದನ್ನ ನಿನ್ನ ಹೆಂಡತಿ ಕೊಡು, ಅವಳು ತಿನ್ಲಿ, ಅವಳು ತಿಂದ್ರೆ ಮಕ್ಕಳಾಗತ್ತೆ. ಆದರೆ ಅಂದ್ರು. ಏನು ಸ್ವಾಮಿ? ಕೃತಕವಾಗಿ ನಾವು ಕೊಟ್ಟಿದ್ದರಿಂದ ಸುಖದಕ್ಕಿಂತ ದುಃಖನೇ ಹೆಚ್ಚು ಅಂದ್ರು. ಬೀಸೋದೊಣ್ಣೆ ತಪ್ಪದ 6 ವರ್ಷ ಆಯುಷ್ಯ, ಮೊದಲು ಮಕ್ಕಳಾಗಲಿ, ಆಮೇಲೆ ಮುಂದೆ ನೋಡೋಣ. ಆದ ಮೇಲೆ ಅದನ್ನ ಹೆಂಡತಿಗೆ ಕೊಟ್ಟ. ದುಂದುಲೆ ಅಂತ ಹೆಂಡತಿ. ಆ ದುಂದುಲೆ ಆಗಿ ಏನು ಪಾಪಿಯೋ ಏನೋ, ಆ ಕಾಲದಲ್ಲೇ ಮಕ್ಕಳು ಬೇಡ ಅನ್ನೋ ಮಹಾನುಭಾವಳವರು. ನಮ್ಮ ದೇಶದೊಳಂತೂ ಇರಲ್ಲ, ಅವಳು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಇರಬೇಕು. ನಮ್ಮ ದೇಶದಲ್ಲಿ ಮಕ್ಕಳೇ ಸಂಪತ್ತು. ಸರಿ, ಗಂಡನ ಮುಂದೆ ಹೇಳಿಲ್ಲ. ಅವಳ ಸ್ನೇಹಿತರು ಬಂದಾಗ, ನೋಡುವ, ನಾ ಈ ಹಣ್ಣು ತಿಂದ್ರೆ ಗರ್ಭಿಣಿ ಆಗ್ತೀನಂತೆ, ದಯಮಾಡಿ ನಂಗೆ ಮಕ್ಕಳು ಬೇಡ. ಅಲ್ಲಿ ಮಕ್ಕಳೇ ಇಲ್ಲ, ಹಡಿಬಾರ್ದು. ಅದನ್ನು ಹಡಿಯೋದು ಯಾರು? ಅದನ್ನು ನೋಡ್ಕೋಬೇಕಾದ್ರೆ ಅದ್ರ ಮೇಲೆ ನಾ ಸತ್ತೋದ್ರೆ ಕಟ್ಟ, ಹಡಿಯೋ ಕಾಲಕ್ಕೆ ಆಮೇಲೆ ಮಲ ಮೂತ್ರ ವಿಸರ್ಜನೆ ಇದನ್ನೆಲ್ಲ ಎತ್ತೋರು ಯಾರು ಮಾಡೋರ, ನಂಗೆ ಬೇಡ, ಹಾಳಾಗೋಲಿ. ಆದ್ರೆ ಏನು ಮಾಡಲಿ, ನನ್ನ ಗಂಡ ಅದನ್ನು ತಿನ್ನೋ ಒಂದು ಯಾರು ಗರ್ಭಿಣಿ ಆಗ್ತೀನಂತೆ, ಮಕ್ಕಳು ಹಡಿದೇ ಇದ್ರು ಕಷ್ಟ, ಏನು ಮಾಡಲಿ? ನೀನು ನಾಟಕ ಆಡ್ತಾ ಅಂದವು. ಅಯ್ಯೋ, ಇಷ್ಟು ದಿನ ಆಡ್ತಾ ಇರೋದು ಅದೇ ಅಂದವರು. ಗರ್ಭಿಣಿ ನಾಟಕ ಆಡು. ನಾನೀಗ ಗರ್ಭಿಣಿ ಇದೆ, ನನಗೆ ಈಗಾಗಲೇ 5-6 ಮಕ್ಕಳಿದೆ. ನಿನಗೆ ಅನಾವೃಷ್ಟಿ, ನನಗೆ ಅತಿವೃಷ್ಟಿ. ನಾನು ಈ ಗರ್ಭದಲ್ಲಿ ಆಗೋ ಮಗುವನ್ನ ನೀನು ಕೊಡ್ತೀನಿ, ನನ್ನ ಗಂಡಗೆ 4 ಕಾಸು ಕೊಟ್ಟರೆ ಸುಮ್ಮನೆ ಇರ್ತಾನ, ಬಡತನವೂ ಇದೆ. ನೀನು ನಾಟಕ ಒಂದು ಆಡು, ನಾ ಹಡದ್ಕೊಂಡೆ ಮಗು ಕೊಡ್ತೇನೆ. ಈ ಹಣ್ಣು ಒಂದು ಬೇಡವ, ನಾ ಅಂತೂ ತಿನ್ನಲ್ಲ, ಈಗಾಗಲೇ ಒಂದಿದೆ, ಇನ್ನೊಂದು ಸೇರ್ಕೊಂಡ್ರೆ ಕಷ್ಟ. ಮತ್ತೇನು ಮಾಡೋದು? ಮನೆಯಲ್ಲಿರೋ ಆಕಳಿಗೆ ಹಾಕೋದು, ಅದು ತಿಂದು ಗರ್ಭಿಣಿ ಹಾಕಿ ಕುತ್ಕೊಂಡ್ಬಿಟ್ಟು. ಋಷಿಗಳ ಮಂತ್ರ ಅವರ ಬಾಯಿಂದ ಬಂದಂತ ದೇವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು ಹೀಗೆಲ್ಲ ಆಗತ್ತೆ. ಸರಿ, ಕೊಟ್ಟ ಮೇಲೆ ಇವಳು ಗರ್ಭಿಣಿ ಅಂತ ನಾಟಕ ಆಡಿದ್ಲು. ಅದು ಗರ್ಭಿಣಿ ಆಯಿತು. ಆಕಳ ಗರ್ಭದಲ್ಲಿ ಒಂದು ಮಗು ಬಂತು. ಅದು ಮನುಷ್ಯನೇ ಬಂದ್ಬಿಟ್ಟು, ಕಿವಿ ಮಾತ್ರ ಗೋವಿಂದ. ಅದಕ್ಕೆ ಗೋಕರ್ಣ ಅಂತ ನಾಮಕರಣ ಮಾಡೋದು. ಅದಕ್ಕೂ ಮುಂಚೆ ಈಗ ಹಡದವಳು ತನ್ನ ಮಗುವನ್ನು ತಂದು ಇವಳು ಕೊಟ್ಟುಬಿಟ್ಟು ಇವಳು ನಾಟಕ ಬಂದ್ ಮಾಡಿ ನಂದೇ ಮಗು ಅಂತ ಗಂಡಂಗೆ ತೋರಿಸಿದ್ದು. ಅದು ಬೆಳೆಸ್ತಾ ಮಗು ಬೇಡ ಅಂತ ಅಲರ್ಜಿ ಇತ್ತು, ಮಗು ಮೇಲೆ ಮೋಹ ಶುರು ಆಗ್ಬಿಡ್ತು. ಅದಷ್ಟೇ. ಜಡದ ಮೇಲೆ ನಮ್ಗೆ ಅಭಿಮಾನ ಹುಟ್ಟತ್ತೆ, ಇನ್ನು ಚೇತನಗಳ ಮೇಲೆ ಹುಟ್ಟದೇ ಇರುತ್ತೆ. ಇದನ್ನೇ ಮಾತ್ರ ಸ್ಪರ್ಶಾತ್ಮಕ ಅಂತೆಯ ಅಭಿಮಾನ ತುಂಬ ಕೆಟ್ಟದ್ದು. ಏನು ಮಾಡ್ಲಿಕ್ಕಾಗಲ್ಲ, ದೇವರು ಹಾಕಿಟ್ಟು ಬಿಡ್ತಾನೆ. ನಮ್ಮದು ಪದಾರ್ಥ ಯಾವುದೋ ಜಡವಾಗಿರೋ ಜಾರಿ ತೋಟ ಬಾಂಡೆ ಪಕ್ಕದ ಮನೆ ಇಸ್ಕೊಂಬಂದ್ರೆ ವಾಪಸ್ ಕೊಡ್ಲಿಕ್ಕೆ ಮನಸ್ಸು ಬರಲ್ಲ. ಮಹಾನುಭಾವ ನಮಗೆ ಕೆಲವು ಕೊಡೋದೇ ಇಲ್ಲ. ಜಾರಿ ತೋಟ ಇಸ್ಕೊಂಬಂದಿದ್ದು ಅಲ್ಲೇ ಅವ್ರ ಮನೆಯದು ಈ ಥರದ್ದು ಅವ್ರ ಮೇಲೆ ಹತ್ತಿದೆ, ಬಾಯಿ ಮುಚ್ಕೊಂಡಿದೆ. ಅವರೇ ಕೇಳಿಲ್ಲ, ನೀವೇನೋ ತೊಗೊಂಡೋಗಿ ಕೊಡೋದು, ನೀವೇನೋ ಸತ್ಯ ಹರಿಚಂದ್ರ ಮೊಮ್ಮಗಂತ ಸುಮ್ಮನೆ ಅವರೇ ಕೊಡ್ಬೇಕು, ದಾನ ಧರ್ಮ ಏನೂ ಮಾಡಲ್ಲ, ಇದನ್ನೇ ಕೃಷ್ಣಾರ್ಪಣ ಅನ್ಕೊಳ್ಳಿ. ಅವರು ಇಷ್ಟು ಮಾತಾಡ್ತೇವೆ ನಾವು. ಚೇತನಗಳ ಮೇಲೆ ತುಂಬಾ ಅಭಿಮಾನ. ವಿಷ್ಣುತೀರ್ಥರಂತಾರೆ ಭಾಗವತ ಸಾರೋದ್ಧಾರದಲ್ಲಿ. ಅಲ್ರಿ ಜಡಭರತ ವ್ಯಾಖ್ಯಾನವನ್ನು ಹೇಳಬೇಕಾದ್ರೆ ವೈರಾಗ್ಯ ಪ್ರಕರಣದಲ್ಲಿ ಅಂದ್ರು, ಅರಣ್ಯದಲ್ಲಿ ಇದ್ದವನು ವಾನಪ್ರಸ್ಥಾಶ್ರಮಕ್ಕೆ ಬಂದವನು, ಇನ್ನ ಅವನಿಗೆ ಚರಮದೇಹ ಇತ್ತು ಭರತನಿಗೆ. ಅಂತ ಭರತ ಜಿಂಕೆ ನೋಡಿ ಮೋಹಗೊಂಡು ಅವನು ಹಾಳಾದ ಅಂದ್ರೆ ಇನ್ನು ನಾವು ನೀವು ಏನು ಹೇಳಬೇಕು, ತುಂಬಾ ಹುಷಾರಾಗಿರ್ರಿ ಅಂತ. ಆದ ಮೇಲೆ ಏನಾಯ್ತು, ಆ ಮಗುವಿನ ಮೇಲೆ ಮೋಹ. ನಾಮಕರಣ ಮಾಡಬೇಕು, ನಾರಾಯಣ ಕೃಷ್ಣ ಮಾಡ, ಅದ್ಯಾವುದು ಬೇಡ, ಮ್ಯಾಚಿಂಗ್ ಇರಬೇಕು. ನಾನು ದುಂದುಲೆ, ನನ್ನ ಕೂಸು ದುಂದುಕಾರಿ. ಏನೇ ಅನ್ಯಾಯ. ನಿಜವಾಗ್ಲೂ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಬೇಕು. ಮಕ್ಕಳಿಗೆ ನಾಮವನ್ನು ಮಾಡಬೇಕಾದ್ರೆ, ಮನೆಗೆ ನಾಮಕರಣವನ್ನು ಮಾಡಬೇಕಾದ್ರೆ ಆ ನಿಮಿತ್ತದಿಂದಲಾದರೂ ದೇವರ ಹೆಸರು ಬರುವಂತೇನೆ ಇಡಬೇಕಂತ. ನಾರಾಯಣ, ಕೃಷ್ಣ, ಗೋವಿಂದ ಅಂದ್ರೆ ಯಾವ ಹೆಸರನ್ನ ಉಚ್ಚಾರಣೆ ಮಾಡಿದ ಕೂಡಲೇ ದೇವರ ಸ್ಮರಣೆ ನಮಗೆ ಬರುತ್ತೆ. ದೇವರು ಎಲ್ಲ ಹೆಸರಿಂದ ಪ್ರತಿಪಾದ್ಯ. ಆದ್ರೆ ಆ ಹೆಸರನ್ನ ಹೇಳಿದಾಗ ನಮಗೂ ಬರಬೇಕಲ್ಲ. ಅಥವಾ ವಿಚಿತ್ರವಾದ ಹೆಸರು ಇಟ್ಬಿಡೋದು. ಮಗನಿಗೆ ದೇವರ ಹೆಸರು ಇಡಬೇಕು ಅಂತಿದ್ದಾನೆ, ಯಾರು ಇಟ್ಟಿರಬಾರ್ದು, ಅಪರೂಪದ್ದಾಗಿರಬೇಕು, ಕಲಿಯೋದು ಸುಲಭ ಆಗಿರಬಾರ್ದು ಅಂತೇಳಿ ಭೂತ ಭವ್ಯ ಭಗವತ್ ಪ್ರಭು ವಿಷ್ಣು ಸಹಸ್ರನಾಮ ಕರೆಯೋದಿಲ್ಲ. ಅದು ಶಾಸ್ತ್ರ ಮಾಡಿ ಭೂತ ಭೂತ ಅಂತ ಕರೀತಾ ಇರ್ತಾರೆ ಅಷ್ಟೇ. ಯಾವ ಹೆಸರನ್ನ ಕೇಳಿದಾಗ ತಕ್ಷಣ ದೇವರ ಸ್ಮರಣೆ ಬರುತ್ತೆ ಅದನ್ನೇ ಇಡಬೇಕಂತ. ಈ ನಾರಾಯಣ, ಕೃಷ್ಣ, ಗೋವಿಂದ, ಹರಿ ಇವೆಲ್ಲವೂ ತಲೆಯಲ್ಲಿ ಬರುವಂಥದ್ದು, ಅದನ್ನೇ ಇಡಬೇಕಂತ. ಅಂಕನಂ ನಾಮಕರಣಂ ಇದೆಲ್ಲ ವೈಷ್ಣವ ದೀಕ್ಷೆ ಅಂತಾರೆ. ಅಂಕನ
ದೇವರ ಚಿಹ್ನೆಗಳನ್ನು ದೇಹದ ಮೇಲೆ ಹಾಕೋಬಹುದು. ನಾಮಕರಣಂ, ನಮ್ಮ ಮನೆಯಲ್ಲಿರುವ ಪದಾರ್ಥಗಳಿಗೆ, ನಮ್ಮ ಮನೆಗೆ. ಯಾಕೆ ಅಂದ್ರೆ ಇನ್ನೊಂದು ಕಾನ್ಸೆಪ್ಟು, ಇದು ನಂದಲ್ಲ ನಿನ್ನ ಮನೆ ಅನ್ನುವ ಎಚ್ಚರಿಕೆ ಸದಾ ಇರಬೇಕಂತ. ಇದು ನಂದಲ್ಲ, ಇದು ನಿಂದು. ಶ್ರೀನಿವಾಸ ನಿಲಯ, ಅದು ಶ್ರೀನಿವಾಸ ಅಂದ್ರೆ ಈ ಶ್ರೀನಿವಾಸ ನಾವಲ್ಲ, ಅದು ಆ ಶ್ರೀಗೆ ನಿವಾಸನಾದಂತಹ ನಿನ್ನ ನಿಲಯ ಇದು ಅನ್ನುವ ಎಚ್ಚರಿಕೆ ಯಾವಾಗಲೂ ಇರಬೇಕು. ಅನ್ನೋದಾದ್ರೆ ದೇವರ ಹೆಸರಿನಲ್ಲಿ ನಮ್ಮ ಮನೆ, ಮಠ ಪ್ರತಿಯೊಂದು ಇರಬೇಕು ಅಂತ. ಹೀಗಿರಬೇಕು. ಸರಿ, ಆದ ಮೇಲೆ ಏನಿಡಬೇಕು? ದುಂದುಕಾರಿ ಅಂತ ಹೇಳ್ರಿ, ಹಾಳಾಗೋಲೆ ಅದೇ ಇಟ್ಟ. ಆದರೆ ಇವು ಮೊದಲಿಂದ ಅಲರ್ಜಿ, ಗಂಡನ ಮಡಿ ಮೈಲಿಗೆ ಇವೆಲ್ಲ. ಅವ್ನು ಹೇಳ್ಬಿಟ್ಟ ಮಗುಗೆ, ನೋಡು ನಿಮ್ಮ ಅಪ್ಪನ ಕಟ್ಕೊಂಡು ನಾ ಸತ್ತೋಗ್ತಾನೆ. ಅವ್ರು 3 ಕಟ್ಟೆ, ಬಾವಿ ಕಟ್ಟೆ ಬಿಟ್ರೆ ತುಳಸಿ ಕಟ್ಟೆ, ತುಳಸಿ ಕಟ್ಟೆ ಬಿಟ್ರೆ ದೇವ್ರ ಕಟ್ಟೆ, ಅವ್ರನ್ನ ಕಟ್ಕೊಂಡು ನಾ ಕೆಟ್ಟೆ. ಅವ್ರ ಧಾವಳಿ ಬಿಟ್ರೆ ಮಡಿ, ಮಡಿ ಬಿಟ್ರೆ ಒದ್ದೆ, ಇನ್ನು ಬೇರೆ ಪಂಚೆ ಹುಟ್ಟಿದ್ದೇ ನೋಡಿಲ್ಲ. ಆದ್ರಿಂದ ನೀನು ಅವ್ರ ಥರ ಆಗಬೇಡ. ತಾಯಿ ಪಾತ್ರ ತುಂಬಾ ಇದೆ ಮಕ್ಕಳನ್ನ ಬೆಳೆಸೋದ್ರಲ್ಲಿ. ಅವಳು ಸಂಸ್ಕಾರ ಚೆನ್ನಾಗಿ ಹಾಕಿದರೆ ಮಕ್ಕಳು ಒಳ್ಳೆ ಸುಸಂಸ್ಕೃತರಾಗಿ ಮಡಿ ಮೈಲಿಗೆ ಕಲಿತಾರೆ. ತಾಯಿಗೆ ಏನು ಬೇಡ, ಮಕ್ಕಳಿಗೆ ಏನು ಬರೋದಿಲ್ಲ. ಎಸ್ಪೆಷಲಿ ಈ ಸಂಸ್ಕಾರ ಹೊರಗಿಂದ ಬರುವಂಥದ್ದಲ್ಲ, ಮಡಿ ಮೈಲಿಗೆ ಯಾವ ಮೆಡಿಕಲ್ ಶಾಪಲ್ಲಿ ಸಿಗುವಂಥದ್ದಲ್ಲ, ಅದೆಲ್ಲ ಬಿಡೋದೇ ಸಿಗೋದು. ಮಡಿ ಮೈಲಿಗೆ ಆಚಾರ ಸಂಹಿತೆ ಮಾತ್ರ ಅದು ಮನೆಯಿಂದಲೇ ಸ್ಟಾರ್ಟ್ ಆಗಬೇಕು. ಚಾರಿಟಿ ಬಿಗಿನ್ಸ್ ಫ್ರಮ್ ದ ಹೋಮ್ ಅಂತಾರಲ್ಲ, ಸಂಸ್ಕಾರ ಅನ್ನೋದು ಹೊರಗಿನಿಂದ ಸಿಗೋದಿಲ್ಲ. ಎಸ್ಪೆಷಲಿ ಹಿಂದೆ ಸಿಗ್ತಾ ಇತ್ತೋ ಏನೋ, ಶಾಲೆ ಮಾಸ್ಟರು ಟೀಚರು ಅವರು ಸಂಸ್ಕಾರವಂತರಿದ್ರು, ಹಾಕೋರು ಒಳ್ಳೊಳ್ಳೆ ಮಾತುವರೆ ಟೀಚರ್ಗಳಿದ್ದಾರೆ. ಅದೆಲ್ಲ ಆ ಕಾಲ ಮದ್ದೂನೋವಿಗೆ ರಜಾ ಕೊಡೋರು ಅಂತಿತ್ತು. ಅದೇ ಅಲ್ಲ, ಮದ್ದೂನೋವಿಗೆ ರಜಾ ಇತ್ತಂತೆ. ಈ ತರಹದ ಒಂದು ಕಾಲ ಇದೆ. ದುರ್ದೈವ ಇವತ್ತೆಲ್ಲ ಪೂರ್ಣ ಹಾಳಾಗಿದೆ. ಸಂಸ್ಕಾರ ಅನ್ನೋದು ಇವತ್ತು ತುಂಬಾ ಅನಿವಾರ್ಯವಾಗಿದೆ. ನಮ್ಮ ಮನೆಯಲ್ಲೇ ನಾವು ಹಾಕಲೇಬೇಕಾಗಿದೆ. ಹಾಕಿದರೇನೆ ಸುಸಂಸ್ಕೃತ ಪ್ರಜೆಯಾಗಿ ಉಳಿತಾನೆ. ಅವನು ಭಾರಿ ದೊಡ್ಡ ವಿದ್ವಾಂಸರಾಗಿ ಮಧ್ವ ಸಿದ್ಧಾಂತದ ಮಂಡನೆ ಮಾಡೋದು ಬೇಡ. ಕಡೆಗೆ 2 ಹೊತ್ತು ಆಚಮನ ಮಾಡಿ ಹೋದ್ಮೇಲೆ ಶ್ರಾದ್ದ ಆದ್ರೂ ಮಾಡ್ತಾನೆ, ಇಲ್ಲಾಂದ್ರೆ ಏನೇನೇನೇನೂ ಇಲ್ಲ ಅಂತ ಆಗಿಬಿಡೋದು. ಸುಮ್ಮನೆ ಅವನು ನಾಮಕಾವಸ್ಥೆಗೆ ಬ್ರಾಹ್ಮಣ ಅಂತ ಕರೆಸಿಕೊಳ್ಳಬೇಕಾಗತ್ತೆ. ಚಿತ್ರದಲ್ಲಿ ಬರೆದಿರೋ ಆನೆ ಸಿಂಹ ಇದ್ದಾಗೆ ಅದನ್ನ ಯಾರು ನೋಡಿ ಭಯ ಪಡ್ತಾರೆ? ಯಾರ್ಯಾರು ಭಯ ಅದು ಬಿಡೋ ಬ್ಯಾನರ್ ಅದು ಅಂತ. ಈ ಬ್ರಾಹ್ಮಣನು ಓಡಾಡೋ ಬ್ಯಾನರ್ ಅಂತ ಆಗಿಬಿಡ್ತಾನೆ. ಸ್ವಲ್ಪ ಸಂಸ್ಕಾರ ಬೇಕು. ತಾಯಿ ಏನೇನೇನೇನು ಮಾಡಲೇ ಇಲ್ಲ. ಅವನು ಮಗನೂ ಹಾಳಾಗ್ಬಿಟ್ಟ. ತಂದೆಗೆ ಬೇಜಾರು, ಏನ್ ನನ್ನ ಮಗ ಏನೂ ಕಲಿಯಲಿಲ್ಲ. ಆ ಭೂಗರ್ಭದಲ್ಲಿ ಬಂದ ಮಗು ಎಲ್ಲ ಕಲ್ತಿದೆ. ಅವನ ದಿನ ಮಂತ್ರ ಸ್ತೋತ್ರ ಅಪ್ಪ ಹೇಳಿಕೊಟ್ಟ ಪಾಠ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ. ಗೋಕರ್ಣ ಅಂದ, ಅಪ್ಪ ಸಂಸಾರ ಅಂದ್ರೆ ಇಷ್ಟೇ, ದೇವರೆಲ್ಲ ಕೊಡೋದಿಲ್ಲ. ನಮ್ಮ ಸಾಧನೆಯನ್ನ ನಾವು ಮಾಡ್ಕೋಬೇಕು. ಮಗನನ್ನ ಸನ್ಮಾರ್ಗಕ್ಕೆ ತರೋದು ಅಪ್ಪನ ಕರ್ತವ್ಯ. ಬರೋದೇ ಇಲ್ಲ ಅಂದ್ರೆ ಇವನ್ ಮಾರ್ಗ ಬಿಟ್ಬಿಡ್ಬಾರ್ದು, ಹಾಳಾಗೋದು ಬಿಟ್ಬಿಡ್ಬೇಕು ಅವನು. ನಾ ಏನ್ ಮಾಡಲಿ, ಮನೇಲಿದ್ರೆ ಅವನದೇ ನನಗೆ ಯೋಚನೆ. ದಯಮಾಡಿ ನೀನು ಮನೆ ಬಿಟ್ಟು ಹರಿದ್ವಾರಕ್ಕೆ ಹೋಗು. ಅಲ್ಲಿ ಪಾದದಿಂದ ಬಂದ ಗಂಗೆ ಇದೆ, ಅದರಲ್ಲಿ ದಿನಾ ದೇಹವನ್ನು ಶುದ್ಧ ಮಾಡಲಿಕ್ಕೆ ಮುಳುಗು. ಒಳಗಿನ ಶುದ್ಧಿ ಬೇಕಲ್ಲ. ಅದಕ್ಕೆ ಶ್ರೀಮದ್ ಭಾಗವತ ಅದರಲ್ಲೂ ದಶಮಸ್ಕಂದ ಕೃಷ್ಣನ ವಿಶೇಷವಾದ ಮಹಿಮೆಯನ್ನ ಹೇಳಿದೆ. ನಿನಗೆ ತಿಳಿದಷ್ಟು ದಿನ ಅದನ್ನ ಚಿಂತನೆಯನ್ನ ಮಾಡು, ಇನ್ನ ಆತ್ಮೋದ್ಧಾರ ಆಗತ್ತೆ. ಅಷ್ಟು ಮಾಡು ಅಂದ. ಅವನು ಹಾಗೆ ಮಾಡಿ ಉದ್ಧಾರವೇ ಆಗೋದು. ಇವನು ಗೋಕರ್ಣನು ಮನೆ ಬಿಟ್ಟು ಬಂದ. ಈ ಪಾಪಿ ಇದು ದುಂದುಕಾರಿನೇ ಆಡಳಿತ. ಅಮ್ಮ ಬೆಳೆದಿದ್ದು ಅವತ್ತು ರಿಯಲೈಸ್ ಧರ್ಮ ಕರ್ಮ ಏನು ಕೊಡದೇ ಇದ್ದದಕ್ಕೆ ಅವನು ಪಾಪ ಪುಣ್ಯ ಏನೂ ಇಲ್ಲ. ಅಮ್ಮ ನನ್ನ ದುಡ್ಡು ಕೊಡು ಅಂದ. ಇಲ್ಲ ಅಂದ್ರೆ ದೊಡ್ಡ ಬಂಡೆ ತಂದು ಅಮ್ಮನ ತಲೆ ಮೇಲೆ ಎತ್ತಾಕ್ದ. ಅವನಿಗೆ ಪಾಪ ತಾಯಿ ಕೊಡಬಾರದು ಏನೂ ಗೊತ್ತಿಲ್ಲ. ಯಾಕೆ? ಧರ್ಮ ಕರ್ಮದ ಯಾವ ಸಂಸ್ಕಾರ ಇಲ್ಲದೆ ಬೆಳೆದದ್ದರ ಫಲ ಹೀಗಾಯ್ತು. ಆದ ಮೇಲೆ ವಿಶ್ವಾಸ್ತ್ರೀಯರನ್ನ ಮನೆಗೆ ಕರ್ಕೊಂಡ್ಬಂದು ಅವರಿಗೆ ಹಣ ಬೇಕು ಅಂತ ಕಳ್ಳತನ ಮಾಡಿ ಅದವರು ಗೊತ್ತಾಗಿ ಅವನು ಬದುಕಿದ್ದಾಗೆ ಮಂಚಕ್ಕೆ ಕೈಕಾಲು ಕಟ್ಟಿ ಕೆಳಗಿಂದ ಬೆಂಕಿ ಹಚ್ಚಿದ್ರು. ಬಡ್ಕೊಂಡ್ಬಿಟ್ಟ. ಮಾಡಿದ ಪಾಪಕ್ಕೆ ಅನುಭವಿಸಿದ. ಇದ್ದಾಗೆ ಬೆಂದು ಸತ್ತು ಅವನು ಇಷ್ಟೆಲ್ಲ ಪಾಪ ಮಾಡಿದ್ದಕ್ಕೆ ಪ್ರೇತ ಕೂತ್ಕೊಂಡ. ಪಾಪ ಇವನಿಗೆ ಗೊತ್ತಾಯ್ತು. ಗೋಕರ್ಣನಿಗೆ ಗಯಾದಲ್ಲಿ ಪಿಂಡ ಪ್ರದಾನ ಮಾಡಿದರೆ ಸದ್ಗತಿ ಆಗತ್ತೆ ಅಂತ ಒಂದು ಜನರಲ್ ನಿಯಮ ಇದೆ. ಆದ್ರೆ ಇಂಥ ಪಾಪಿಗೆ ಗಯಾದಲ್ಲಿ ಹಾಕಿದ್ರು ಏನೋ ಆಗಲಿಲ್ಲ. ಮನೆಗೆ ಬರ್ತಾನೆ. ಇವನೇ ಪ್ರೇತ. ಒಮ್ಮೆ ಕಾಡನ್ನೇ, ಇನ್ನೊಮ್ಮೆ ಹುಲಿ, ಇನ್ನೊಮ್ಮೆ ಸಿಂಹ, ಆನೆ ಎಲ್ಲ ಅದ. ಯಾರು ನೀನು? ನಾನು ನಿನ್ನ ಅಣ್ಣ ದುಂದುಕಾರಿ. ಏನ್ ನಿನ್ನ ಅವಸ್ಥೆ ಹೀಗಾಗಿದೆ?
ನಾನೇನು ಮಾಡಬಾರದ ಪಾಪ ಮಾಡಿಬಿಟ್ಟೆ. ಏನೇನು ಮಾಡಿದೆ? ಏನು ಮಾಡಿಲ್ಲ ಕೇಳು. ಒಡಲ ಕಿಚ್ಚಿಗೆ ಪರ ಕಡು ನೋಯಿಸಿದ ನಯ್ಯ, ಕೊಡದೆ ಅನ್ಯರ ಋಣವ ಅಪಹರಿಸಿದೆ. ಮಡದಿಯ ನುಡಿಗೆ ಒಡ ಹುಟ್ಟಿದವರೊಡನೆ ಹಡೆದ ತಾಯಿಯ ಕೂಡ ಹಾಗೆ ಮಾಡಿದೆ. ಇಷ್ಟು ಪಾಪವ ಮಾಡಿದ್ದೆ ಸಾಕು. ಸ್ನಾನ ಸಂಧ್ಯಾದಿಗಳ ಮಾಡದನೆ ಮೈಗೆಟ್ಟೆ, ಜ್ಞಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ. ಏನ ಬೇಡನೆ ಪರರ ಮಾನಿನಿಗೆ ಮನಸ್ಸಿಟ್ಟೆ, ಶ್ವಾನ ಸೂಕರನಂತೆ ಪೊರೆದೆ ಹೊಟ್ಟೆ. ಇವತ್ತಿನ ಜನರೇಷನ್ ಹಣೆ ಬರೋ ಇಷ್ಟೇ ಆಗಿದೆ. ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಅದೊಂದು ಹೆಮ್ಮೆ. ನಾವು ಸೆಕ್ಯುಲರ್ ಅಪ್ಪ, ಅದಕ್ಕೆ ಹೋದಲ್ಲಿ ಬಂದಲ್ಲೆಲ್ಲ ಬೇರೆಯವ್ರಿಗೆ ನೋವಾಗತ್ತೆ, ಸಂಧ್ಯಾವಂದನೆ ಮಾಡಲ್ಲ. ನಿನ್ ತಲೆ ನಾಮ ಹಾಕೊಂಬೋದೇ ಇಲ್ಲ, ಯಾಕೆಂದ್ರೆ ಬೇರೆಯವ್ರಿಗೆ ಬೇಜಾರಾಗತ್ತಲ್ಲ. ನಿನ್ ತಲೆ ಅಂತ ನಿನ್ನದನ್ನ ನೀನು ಹೆಮ್ಮೆಯಿಂದ ಹೇಳ್ಕೋಬೇಕು. ಸಿಖ್ಖರು ಪ್ರಾಣ ಹೋದ್ರೆ ಇಂಗ್ಲೆಂಡ್ ಅಲ್ಲಿ ತಂದೆ ಅಮೆಂಡ್ಮೆಂಟ್, ನಮ್ಮ ತಲೆ ಬುದ್ಧಿಗೆ ಬರಬೇಡ್ರಿ, ನಾವು ಚೌರ ಮಾಡಿಸ್ಕೊಂಬಲ್ಲ. ಎಲ್ಲೇ ಇಟ್ರು ಹಾಗೆ ಅವರು ವಿತ್ ಏನೋ ಗನ್ನು ಇದನ್ನ ಇಟ್ಕೊಂಡು ಓಡಾಡೋದು ನಮ್ಮ ಜಾತಿ ಇರೋದು ಪದ್ಧತಿ ಇಟ್ಕೊಂಡಿವಿ. ಅವರು ಚಾಕು ಬಾಕು ಇಟ್ಕೊಂಡು ಓಡಾಡ್ಬೋದು. ಯಾರ್ಯಾರಿಗೂ ದೀಕ್ಷೆ ಇದೆ, ಈ ನಮ್ಗೆ ಏನೇನೇನೂ ಇಲ್ಲ. ಇಷ್ಟು ಅನ್ಯಾಯ ಮಾಡಿದೆ ನಾನು. ತಾಯಿನ ಕೈಯಾರೆ ಕೊಂದೆ, ತಂದೆ ಮನೆ ಬಿಟ್ಟು ಹೋಗುವಂತೆ ಮಾಡಿದೆ. ನನಗೆ ಇದಾಗಿದ್ದು ನಿಜ. ಸತ್ತಾಗಿನಿಂದ ಹಸಿವು, ನೀರಡಿಕೆ, ಮೈಯೆಲ್ಲ ಉರಿತಾ ಇದೆ. ಏನಾದ್ರು ಮಾಡಿ ತಪಸ್ಸು ಮಾಡ್ದ. ಸೂರ್ಯಮಂಡಲದಿಂದ ಒಂದು ಮಾತು ಬಂತು, 7 ದಿವಸ ಭಾಗವತವನ್ನ ಕೇಳಿದರೆ ಅವನ ಪಾಪ ಎಲ್ಲ ಹೋಗತ್ತೆ. ಅವನನ್ನ ಬಿದಿರು ಕೋಲಲ್ಲ ಆವಾಹನೆ ಮಾಡಿ ಭಾಗವತವನ್ನ ಹೇಳೋ ಕಾಲಕ್ಕೆ ದಿನಕ್ಕೊಂದು ಹೆಣ್ಣು ಸ್ಫೋಟ ಆಗಿ 7 ದಿವಸ ಆಯಿತು. ಒಳ್ಳೆ ದೇಹ ಬಂತು, ದೇವತಾ ವಿಮಾನ ಬಂತು. ನಾವು ವಯಸ್ಸತೆಯಲ್ಲಿ ಹೇಳ್ತಾರಲ್ಲ, ಆನಂದಾನ್ ಮಂದ ಮಂದ ದದತಿ ಮರುತ ಕುಂದ ಮಂದಾರ ನಂದ್ಯಾವರ್ತ ಮೋದಂದಧಾನ ಮೃದು ಪದ ಮುದಿತೋ ಉದ್ಗೀತ ಕೈ ಸುಂದರೀಣ. ಆ ವೈಕುಂಠಕ್ಕೆ ಕರೆದುಕೊಂಡು ಹೋಗಬೇಕಾದ್ರೆ ವೈಕುಂಠದಲ್ಲಿ ಹೇಗಿದೆ? ಆನಂದಾನ್ ಮಂದ ಮಂದ, ನಿಧಾನಕ್ಕೆ ಗಾಳಿ ಬೀಸತ್ತಂತೆ. ಆ ಗಾಳಿ ಎಲ್ಲಿ ಬೀಸ್ಕೊಂಡ್ಬಂದಿರತ್ತೆ? ಈ ವೃಷಭಾವತಿ ಮೇಲೆ ಬೀಸ್ಕೊಂಡ್ಬಂದ್ರೆ ಮೂಗು ಇಟ್ಕೋಬೇಕಂತ, ಅದಲ್ಲಂತೆ. ಕುಂದ ಮಂದಾರ, ಕುಂದ ಕುಸುಮ, ಮಂದಾರ ಕುಸುಮ, ನಂದ್ಯಾವರ್ತ, ನಂದಬಟ್ಟಲು, ಅದು ಆ ಎಲ್ಲ ಗಿಡಗಳು ಒಳ್ಳೆ ದೇವತಾ ಗಿಡಗಳು. ಅದರ ಮೇಲೆ ಬೀಸಿಕೊಂಡು ಬಂದ ಗಾಳಿ ನಿನ್ನ ಮೈಗೆ ಸೋಕತ್ತೆ, ನಿನ್ನ ಮೂಗಿಗೆ ಬಡಿಯತ್ತೆ. ಈ ಯಾವುದೋ ಸೆಂಟು ಗಿಂಟು ಸ್ಪ್ರೇ ಮಾಡ್ಕೊಂಬರ್ಬೇಕಾಗಿಲ್ಲ. ಮೋದಾಂಧದಾನ ಮೃದು ಪದ ಮುದಿತೋ ಉದ್ಗೀತ ಕೈ ಸುಂದರೀಣ. ಅನೇಕ ಸುಂದರಿಯರು ಗಾನ ಮಾಡ್ತಾ ಇರ್ತಾರೆ, ಬಹುಬಲ ಬಹುಬಲ ಬಹುಬಲ. ವೃಂದೈರ್ ಆವಂದ್ಯ ಮುಕ್ತೆ ಎಂದು ಐಮಗು ಮದನ ಇಂದ್ರ ದೇವೇಂದ್ರ ಸೇವೆ ಮಗುಂದೆ ಮಂದಿರೇಶ್ವಿನ್ ಅವಿರತ ಮುದಯನ್ ಮೋದಿನಾನ್ ದೇವದೇವ ಅವಿರತ ಮುದಯನ್. ಅದಕ್ಕೆ ವಿರಾಮ ಇಲ್ಲ, ಆನಂದವನ್ನ ಪಡ್ತಾ ಇರ್ತಾರೆ ಆ ವೈಕುಂಠದಲ್ಲಿ ಅಂತ ವೈಕುಂಠದ ವರ್ಣನೆ. ಆ ತರ ದೇವತಾ ಸ್ತ್ರೀಯರು ಬಂದ್ಯ. ಇವ್ರಿಗೆ ಏನು ಆನಂದ ಆಯ್ತು, ಒಳ್ಳೆ ದೇಹ ಬಂತು. ತಮ್ಮಂಗೆ ನಮಸ್ಕಾರ ಮಾಡಿಬಿಟ್ಟೆ, ಮಾಡಬೇಡ ನಾನೆಲ್ಲ ಮಾಡಿದ್ದು ಶ್ರೀಮದ್ ಭಾಗವತ, ಅದನ್ನ ನೀ ಕೇಳಿದೆ. ವಿಮಾನ ಹತ್ತೋ ಕಾಲಕ್ಕೆ ಅಲ್ಲಿ ಭಾಗವತ ಕೇಳಿ 100 ಜನ ಕೂತಿದ್ರು. ಅವರೆಲ್ಲ ನಾವು ಬಂದ್ಬಿಡ್ತೇವ್ರಿ, ನಮಗೂ ಬೇಜಾರಾಗಿದೆ ಸಂಸಾರ, ಯಾಕೋ ಅದೇ ಮನೆ ಅದೇ ಗಂಡ ಅದೇ ಮಕ್ಕಳು ಬೇಜಾರು ಅಂದ್ರು. ನೀವೆಲ್ಲ ಬರೋ ಹಾಗಿಲ್ಲ, ಅವನು ಕೇಳೋದಕ್ಕೂ ನೀವು ಕೇಳೋದಕ್ಕೂ ವ್ಯತ್ಯಾಸ ಇದೆ ಅಂದ್ರು. ಏನು ವ್ಯತ್ಯಾಸ? ದಿನ ಉಪವಾಸದಿಂದ ಕೇಳದ, ಕೇಳಿ ಪಶ್ಚಾತ್ತಾಪ ಪಟ್ಟ, ಮುಂದಿನ ದಿವಸ ಭಾಗವತ ಶುರು ಆಗುವವರೆಗೂ ಹಿಂದಿನ ದಿನದೆಲ್ಲ ಮನನ ಮಾಡ್ತಾ ಇದ್ದ. ನೀವು ಹಾಗೆ ಇನ್ನೊಮ್ಮೆ ಕೇಳಿದ್ರೆ ಬರುತ್ತೆ ನಿಮಗೆಲ್ಲ. ಮತ್ತೆ ಗೋಕರ್ಣನ ಕೈಯಲ್ಲೇ ಭಾಗವತವನ್ನು ಹೇಳ್ತಿ ಎಲ್ಲರೂ ದೇವತಾಭಿಮಾನದಲ್ಲಿ ಹೋದ. ಮುಖ್ಯವಾಗಿ ಶ್ರೀಮದ್ ಭಾಗವತವನ್ನು ಕೇಳಿದಾಗ ಎಲ್ಲ ಪಾಪಗಳು ಪರಿಹಾರ ಮಾಡುತ್ತೆ ಅನ್ನೋದನ್ನ ಅಲ್ಲಿ ಕಥೆಯನ್ನ ಹೇಳಿ, ಆದ್ದರಿಂದ ಶ್ರೀಮದ್ ಭಾಗವತವನ್ನು ಕೇಳಿದ್ರಿ. ಶ್ರೀಮದಾಚಾರ್ಯರು ಇನ್ನೂ ಹೇಳೋದು, ಇಡೀ ಭಾಗವತ ಎಲ್ಲ ಕೇಳಲಿಕ್ಕೆ ಈ ಒಂದು ದೊಡ್ಡ ಶಾರ್ಟೇಜ್, ಟೈಮ್ ಇಲ್ಲ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಟೇ ಶೃಣೋತಿ ಯೋ ಭಕ್ತ್ಯ ಗೋಸಹಸ್ರ
ಕಲಂಲವೇ ಒಂದು ಶ್ಲೋಕವನ್ನು, ಅರ್ಧ ಶ್ಲೋಕವನ್ನಾದರೂ ಭಾಗವತ ಕೇಳು, ಏನು ಪುಣ್ಯ ಅಂದ್ರು. ಒಂದು ಶ್ಲೋಕ ಪೂರ್ಣ ಕೇಳಿದ್ರೆ ಗೋಸಹಸ್ರ ಅಂತ ಅಲ್ಲಿ ಎಲ್ಲದಕ್ಕೂ ಇದೆ, ಎಲ್ಲದಕ್ಕೂ ಗೋಸಹಸ್ರ ಅಲ್ಲ. ಯಾಕೆಂದ್ರೆ ನಮ್ಮ ಮತದಲ್ಲಿ ನಾವು ಮಾಡಿದ ಕ್ರಿಯೆಗೆ ತಕ್ಕಂತೆ ಫಲ. ನೀನು ಕಡಿಮೆ ಸಾಧನೆ ಮಾಡಿದೆ ಅಂದ್ರೆ ಕಡಿಮೆ ಫಲ, ಹೆಚ್ಚು ಸಾಧನೆ ಮಾಡಿದೆ ಅಂದ್ರೆ ಹೆಚ್ಚು ಫಲ. ಹಾಗಾದ್ರೆ ಗೋಸಹಸ್ರ ಅಂದ್ರೆ ಏನು? ನಮ್ಮ ಹಿರಿಯ ವಿದ್ವಾಂಸರು ಮೇಲಿಂದ ಮೇಲೆ ಹೇಳೋರು, ಒಟ್ಟಂಗಾಡು ಹೀಗೆ ವ್ಯಾಖ್ಯಾನ. ಸಮಗ್ರ ಶ್ಲೋಕವನ್ನ ಪಾರಾಯಣ ಮಾಡಿದರೆ 3000 ಗೋದಾನ ಮಾಡಿದ ಪುಣ್ಯ. ನಾನು ಟೈಮ್ ಇಲ್ಲ ಅರ್ಧ ಮಾತ್ರ ಹೇಳ್ತೀನಿ ಅಂದ್ರೆ ಅರ್ಧಕ್ಕೆ ಲ್ಯಾಪ್ಸ್ ಇಲ್ಲ ಅಂತ. ಈ ಕೆಲವೆಲ್ಲ ಅರ್ಧ ನಿಲ್ಲಿಸ್ಬಿಟ್ರೆ ಫೋರ್ಫಿಟ್ ಮಾಡ್ಕೋತೀವಿ ಅಂತಾರಲ್ಲ, ಹಾಗಲ್ಲ. ಅರ್ಧ ಶ್ಲೋಕವನ್ನ ಹೇಳಿದ್ರೆ 2000 ಗೋದಾನ ಮಾಡಿದ ಪುಣ್ಯ. ಇಲ್ಲ ನನಗೆ ಇನ್ನೂ ಟೈಮ್ ಇಲ್ಲ, ಒಂದು ಕಾಲು ಭಾಗ ಆದ್ರೂ ಹೇಳು ಅಂದ್ರು. ಆಗೆಷ್ಟು? 1000 ಗೋದಾನ. ಅದು ಟೈಮ್ ಇಲ್ಲ, ಆಮೇಲೆ ಬಾ ಮಾಡ್ತೀವಿ ಅಂತಾರೆ ಮುಂದೊಂದು ಮುಸಲ್ ಪಂಡಗ ಅಂತ. ಮಗನೇ ಕಾಲ ಭಾಗ ಹೇಳೋದ್ರು ಟೈಮ್ ಇಲ್ಲ ಅಂತೆಲ್ಲ, ಅದಕ್ಕೇನು ಫಲ ಅಂದ್ರು. ಅಲ್ಲ ಅದನ್ನು ನಾವು ಹೇಳಲ್ಲ, ಅಲ್ಲಿ ಬಾ ಮಾಡ್ತೀವಿ ಅಂತಾರೆ. ಆಮೇಲೆ ಇಷ್ಟಂತೂ ನಮ್ಗೆ ಟೈಮ್ ಇಲ್ಲದೆ ಏನಿಲ್ಲ. ಅದಕ್ಕೆ ಅರಣ್ಯಕಾಚಾರ್ಯ ವಿಷ್ಣುತೀರ್ಥರು ಸಮಗ್ರ ಭಾಗವತ ಆಗತ್ತೋ ಬಿಡತ್ತೋ ಅಂತ ಹೇಳಿ 30 ಪ್ರಕರಣಗಳು, 365 ಶ್ಲೋಕಗಳು, ಸುಂದರವಾದ ಸಾರೋದ್ಧಾರ, ಭಾಗವತ ಸಾರೋದ್ಧಾರ ಎಷ್ಟು ಚೆನ್ನಾಗಿ ಮಾಡ್ಯಾರ ಅಂದ್ರೆ ದಿವಸಕ್ಕೆ ಒಂದು ಶ್ಲೋಕ ಪಾರಾಯಣ ಮಾಡಿ, 365 ದಿವಸ, ಒಂದು ವರ್ಷಕ್ಕೆ ಒಂದ್ಸಲಿ ಮಂಗಲ. ಇದು ಟೈಮೇ ಇಲ್ಲದೆ ಇರೋರು. ಸ್ವಲ್ಪ ಟೈಮ್ ಜಾಸ್ತಿ ಇದೆಯಾ, ದಿನಕ್ಕೊಂದು ಪ್ರಕರಣ, 30 ದಿವಸಕ್ಕೆ ಒಂದ್ಸಲಿ ಮಂಗಳ, 1 ತಿಂಗಳು ಒಂದ್ಸಲಿ ಮಂಗಳ. ಇಲ್ಲ ನನಗೆ ತುಂಬಾ ಟೈಮ್ ಇದೆ ಅಂತೀರಾ, ದಿವಸ ಸಾರೋದ್ಧಾರ ಪಾರಾಯಣ ಮಾಡ್ರಿ, 1.5 ಗಂಟೆ ಮಟೀರಿಯಲ್ ಅದು. ಸೊ 3 ತರಹದ ಜನಕ್ಕೂ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟೆ ಸಾರೋದ್ಧಾರಕಾರ. ಒಂದಾದ್ರೂ ಶ್ಲೋಕವನ್ನು ಕೇಳಿದಾಗ ಜನ್ಮ ಸಾರ್ಥಕ ಆಗತ್ತೆ ಅಂತ ನೀವೆಲ್ಲ ಅನೇಕ ಬಾರಿ ಕೇಳಿದಿರಿ. ನಾಳೆಯಿಂದ ಶ್ರೀಮದ್ ಭಾಗವತಕ್ಕೆ ಇಷ್ಟು ಮಹಾಮಹಿಮೆ ಇದೆ. ಆಚಾರ್ಯರ ತಾತ್ಪರ್ಯವನ್ನ ಕೊಟ್ಟಿದ್ದಾರೆ. ನಾಳೆಯಿಂದ ಭಾಗವತದ 11ನೇ ಸ್ಕಂದವನ್ನ ಮುಗಿಸಿಕೊಂಡು ಶ್ರೀಕೃಷ್ಣ ಅರ್ಪಣಮಸ್ತು. 6:30ಯಿಂದ 7:30, 6:30ಗೆ ಕರೆಕ್ಟಾಗಿ ಬರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ, ದೇವರು ಮಾಡಿಸ್ತಾನೆ. ನೀವು 6:30ಗೆ ಅಂತಾನೆ ಅನ್ಕೊಳ್ಳಿ, ಅಸ್ಮದಿಷ್ಟೈಕ ಕಾರ್ಯ. ಲೇಟಾಗಿ ಬರೋದು ಬೇಡ, ನಿಮ್ಮನ್ನು ಬೇಗ ಬಿಡ್ಬೋದು, ನಾವು ಬೇಗ ಹೋಗ್ಬೋದು. ಸೊ ಒಂದೇನೋ ಲೇಟ್ ಆಗುತ್ತೆ. ಚೆನ್ನಾಗಿದ್ದಾರೆ ಆಯ್ತಾ?